ಪ್ರೀವಿಯಸ್ ಕ್ಲಾಸಲ್ಲಿ ಲಿಮಿಟ್ಸಿಂದ ಸ್ವಲ್ಪ ಸಿನಾಪ್ಸಿಸ್ ಹೇಳಿದ್ವಿ ಅಲ್ವಾ, ಅದ್ರ ಬೇಸ್ಡ್ ಪ್ರಾಬ್ಲಮ್ಸ್ ಇದೆ ಅಷ್ಟೇ. ನೋಡಿ, ಪ್ರಾಬ್ಲಮ್ಸ್ನ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೋಬೋದು. ಫಸ್ಟ್ ಒಂದು ನೋಡಿ, ಫಸ್ಟ್ ಪ್ರಾಬ್ಲಮು if f of x is equal to x into sin 1 by x where x not equal to 0, 0 if x equal to 0, then limit x tends to 0 f of x is equal to ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಇಲ್ಲಿ x tends to 0 ಅಂತ ಕೊಟ್ಟಿದ್ದಾರೆ ಅಂದರೆ ಏನು ಐಡಿಯಾ ಗೊತ್ತಿರಬೇಕು ಅಂತ ಹೇಳಿದ್ರೆ, ಅಲ್ಲಿ ಎಲ್ಲಿ ನಮಗೆ 0 ಆಗಲ್ಲ ಅದನ್ನು ತಗೋಬೇಕು. ಹಾಗೆ ನೋಡಿ, ನಾವು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ತಾನೆ, ಟೆನ್ಸ್ ಟು 0 ಅಂದರೆ 0 ಆಗೋದಿಲ್ಲ. 0ಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ಬೋದು, 0ಕ್ಕಿಂತ ಸ್ವಲ್ಪ ಕಮ್ಮಿ ಇರ್ಬೋದು. ಹೌದಾ? ಹಾಗಾದ್ರೆ 0 ಆಗಲ್ಲ ಅಂದರೆ ಇದನ್ನು ತೊಗೋಬೇಕು ತಾನೆ, ಅಂದರೆ ಎಕ್ಸ್ ಇಂಟು ಸೈನ್ 1 ಬೈ ಎಕ್ಸ್ ತೊಗೊತೀವಿ. ನೋಡಿ, ಈಗ ಡೈರೆಕ್ಟಾಗಿ ಎಕ್ಸಿಗೆ 0 ಬರ್ಕೊಂಡೆ ಅಂದರೆ 0 ಇಂಟು ಸೈನ್ 1 ಬೈ 0 ಅಂದರೆ ಇನ್ಫಿನಿಟಿ ಆಗ್ಬಿಡುತ್ತೆ. ನೋಡಿ, ಸೈನಿಂದು ವ್ಯಾಲ್ಯೂ ಯಾವಾಗಲೂ ಸೈನ್ ಎಕ್ಸ್ ಯಾವುದೇ ಇದ್ರೂ ವ್ಯಾಲ್ಯೂ ಎಲ್ಲಿಂದ ಎಲ್ಲಿ ತನಕ ಬರುತ್ತೆ ಅಂದರೆ ಬರೀ -1 to 1 ಬರೋದು. ಹೌದಾ? ಅಂದರೆ ಸೈನ್ ವ್ಯಾಲ್ಯೂ ಯಾವಾಗಲೂ ಎಲ್ಲಿಂದ ಎಲ್ಲಿ ತನಕ ಇರುತ್ತೆ, -1 to +1. ಹೌದಾ? ಮತ್ತು ಸೈನ್ ಇನ್ಫಿನಿಟಿ ಅಂದರೆ ಇನ್ಫಿನಿಟಿ ಬರ್ಕೊಂಡ್ರೆ ತಪ್ಪಾಗ್ಬಿಡುತ್ತೆ ಅಲ್ಲಿ. ಹಾಗಾದ್ರೆ ಇದು ವ್ಯಾಲ್ಯೂ ಎಲ್ಲಿಂದ ಎಲ್ಲಿ ತನಕ ಬರುತ್ತೆ ಅಂದರೆ -1 to 1. ಹೌದಾ? ಅಂದರೆ -1 ಇಂದ 1 ಒಳಗೆ ಏನೇ ಬರ್ಬೋದು, ಅಷ್ಟರೊಳಗೆ ಏನೇ ಬಂದ್ರೂ ಅದಕ್ಕೆ ಇಂಟು 0 ಮಾಡಿದರೆ ವ್ಯಾಲ್ಯೂ ಏನಾಗಿರುತ್ತೆ, 0 ಆಗುತ್ತೆ. ಅದಕ್ಕೆ ಆಪ್ಷನ್ ಬಿ ಬರುತ್ತೆ ಅಷ್ಟೇ. ನೋಡಿ, ಇಲ್ಲಿ ಒಂದಿಷ್ಟು ಐಡಿಯಾ ಗೊತ್ತಿರಲಿ. ನೋಡಿ, ಫಸ್ಟ್ ಒಂದು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಸೈನ್ 1 ಬೈ ಎಕ್ಸ್. ಹೌದಾ? ನೋಡಿ, ಬರೀ ಇಷ್ಟೇ ಇದ್ದರೆ ಇದ್ರ ವ್ಯಾಲ್ಯೂನ ಏನಂತ ಹೇಳ್ತೀವಿ ಅಂದರೆ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಯಾಕಂದರೆ ಸೈನ್ ಇನ್ಫಿನಿಟಿ ಆಗ್ಬಿಡುತ್ತೆ. ಸೈನ್ ಇನ್ಫಿನಿಟಿ ವ್ಯಾಲ್ಯೂ ಏನು ಅಂತ ನಮಗೆ ಗೊತ್ತಿಲ್ಲ. ಆದರೆ ಸೈನ್ ಇನ್ಫಿನಿಟಿ ವ್ಯಾಲ್ಯೂ ಬಂದರೆ ಎಲ್ಲಿಂದ ಎಲ್ಲಿ ತನಕ ಬರುತ್ತೆ, -1 to +1 ಬರುತ್ತೆ. ಹೌದಾ? ಅಂದರೆ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಇಲ್ಲಿ -1 to +1 ಒಳಗೆ ಯಾವುದೇ ವ್ಯಾಲ್ಯೂ ಬಂದ್ರೂ ಅದಕ್ಕೆ ಇಂಟು 0 ಮಾಡಿಕೊಂಡ್ರೆ ಏನು ಬರಿತೀವಿ ನಾವು, 0 ಅಂತ ಬರಿತೀವಿ. ಏನಾದ್ರು ಬರೀ ಸೈನ್ ಇನ್ಫಿನಿಟಿ ಇತ್ತು ಅಂದರೆ ಅದಕ್ಕೆ ನಾವು ಏನಂತ ಹೇಳಬೇಕು ಅಂದರೆ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರೀಬೋದು. ಆಯ್ತಲ್ಲ? ಇದೇ ಥರ ಬೇಕಂದ್ರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಕಾಸ್ 1 ಬೈ ಎಕ್ಸ್ ಏನಾಗಿರುತ್ತೆ ಅಂದರೆ ಡಸ್ ನಾಟ್ ಎಕ್ಸಿಸ್ಟ್. ಹೌದಾ? ನೋಡಿ, ಎರಡು ಐಡಿಯಾ ಗೊತ್ತಿರಲಿ. ಇದನ್ನೇ ಬೇಕಾದ್ರೆ ಟೆನ್ಸ್ ಟು ಇನ್ಫಿನಿಟಿಯಲ್ಲೂ ಬರೀಬೋದು. ಅಂದರೆ ಈ ಥರ ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಸೈನ್ ಎಕ್ಸ್ ಏನಾಗಿರುತ್ತೆ ಅಂದರೆ ಡಸ್ ನಾಟ್ ಎಕ್ಸಿಸ್ಟ್. ಹೌದಾ? ನೋಡಿ, ಇದೆಲ್ಲ ಐಡಿಯಾ ಗೊತ್ತಿರಬೇಕು ನಮಗೆ. ಇದನ್ನೆಲ್ಲ ಎಷ್ಟೊಂದು ಕಡೆ ಯೂಸ್ ಮಾಡ್ಕೋಬೋದು. ಗೊತ್ತಲ್ಲ, ಯಾವಾಗ ಯಾವಾಗ ಡಸ್ ನಾಟ್ ಎಕ್ಸಿಸ್ಟ್ ಆಗುತ್ತೆ ಅಂತೇಳಿ. ಅದೇ ಸೈನ್ ಇನ್ಫಿನಿಟಿ ವ್ಯಾಲ್ಯೂ ಏನೇ ಬಂದರೂ ಎಲ್ಲಿಂದ ಎಲ್ಲಿ ತನಕ ಇರುತ್ತೆ ನಮಗೆ, -1 to +1 ಇರುತ್ತೆ ಅಷ್ಟೇ. ಹೌದಾ? ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 x³ ಇಂಟು cot x ಡಿವೈಡೆಡ್ ಬೈ 1 - cos x. ನೋಡಿ, ಡೈರೆಕ್ಟಾಗಿ 0 ಬರ್ಕೊಂಡು ನೋಡಬೇಕು. ಎಕ್ಸಿಗೆ ಏನಾದ್ರು ಇಲ್ಲಿ 0 ಬರ್ಕೊಂಡೆ ಅಂದರೆ 0 ಇಂಟು ಎನಿ ನಂಬರ್ 0 ಆಗಿಬಿಡುತ್ತೆ. ನ್ಯೂಮರೇಟರು 0 ಆಗುತ್ತೆ. ಕಾಸ್ 0 ಅಂದರೆ 1 ತಾನೆ, ಡಿನಾಮಿನೇಟರು 1 - 1 ಅಂದರೆ 0 ಆಗುತ್ತೆ. 0/0. ನೋಡಿ, 0/0 ಅಥವಾ ಇನ್ಫಿನಿಟಿ ಬೈ ಇನ್ಫಿನಿಟಿ ಇತ್ತು ಅನ್ನೋ ಒಂದು ಐಡಿಯಾ ಹೇಳಿದ್ವಿ. ಡೈರೆಕ್ಟಾಗಿ ಯಾವ ಥರ ಸಿಂಪ್ಲಿಫೈ ಮಾಡಬೇಕು, ನ್ಯೂಮರೇಟರ್ನೇ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು, ಡಿನಾಮಿನೇಟರ್ನೇ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಹೌದಾ? ನೋಡಿ, ನ್ಯೂಮರೇಟರ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಂದರೆ ಅಲ್ಲಿ ಪ್ರಾಡಕ್ಟ್ ರೂಲ್ನ ಯೂಸ್ ಮಾಡ್ಕೊತೀನಿ. ಆದರೆ x³ ಆ್ಯಸ್ ಇಟ್ ಈಸು, ಕಾಟ್ ಎಕ್ಸಿನ ಡಿಫ್ರೆನ್ಷಿಯನು ಮೈನಸ್ ಕೊಸಿಕೆನ್ ಸ್ಕ್ವೇರ್ ಎಕ್ಸ್. ಹೌದಾ? ಮತ್ತು ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಕಾಟ್ ಎಕ್ಸ್ ಇಂಟು ಡಿರವೇಟಿವ್ ಆಫ್ x³ ಏನು ಬರೀಬೋದು, 3x² ಡಿವೈಡೆಡ್ ಬೈ 1 ಇನ್ ಡಿಫ್ರೆನ್ಷನ್ 0 ಮೈನಸ್ ಕಾಸ್ ಎಕ್ಸ್ ಇನ್ ಡಿಫ್ರೆನ್ಷನ್ ಮೈನಸ್ ಸೈನ್ ಎಕ್ಸ್. ಇಷ್ಟು ಬರುತ್ತಲ್ಲ. ಹಾಗಾದ್ರೆ ಇದನ್ನ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಏನು ಬರೀಬೋದು, -x³ ಇಂಟು ಕೊಸಿಕೆನ್ ಸ್ಕ್ವೇರ್ ಎಕ್ಸ್ ಪ್ಲಸ್
3x² ಇಂಟು ಕಾಟ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್. ಹೌದಾ? ನೋಡಿ ಇಷ್ಟು ಬರುತ್ತಲ್ಲ. ಈಗ ನೋಡಿ ಇದು ಮತ್ತು ಇನ್ನೂ ಇಂಡಿಟರ್ಮೈನ್ ಫಾರ್ಮಲ್ಲೇ ಇದೆ. ಎಕ್ಸಿಗೆ ಏನಾದ್ರು 0 ಬರ್ಕೊಂಡಿದ್ರೆ ನ್ಯೂಮರೇಟರು 0, ಸೈನ್ 0 ಅಂದರೆ ಡಿನಾಮಿನೇಟರು 0. ಹೌದಾ? ಮತ್ತೊಂದು ಸಲ ಬೇಕಾದ್ರೆ ನಾವು f'(x/g'(x). ಹೌದಾ? ಆ ರೂಲ್ನ ಅಪ್ಲೈ ಮಾಡ್ಬೋದು. ಅಥವಾ ನ್ಯೂಮರೇಟ್ರಲ್ಲಿ ನಾನೇನಾದರೂ ಈಗ ನೋಡಿ x² ಕಾಮನ್ ತೊಗೊಂಡೆ ಅಂದರೆ ಇಲ್ಲೇನು ಬರುತ್ತೆ, -x ಇಂಟು cosecant square x plus 3 into cot x divided by sin x. ಹೌದಾ? ನೋಡಿ ನಮಗೆ ಇಂಪಾರ್ಟೆಂಟ್ ಫಾರ್ಮುಲಾ ಯಾವ್ದು ಗೊತ್ತಿದೆ ಅಂದರೆ ನೋಡಿ ಇದು ಗೊತ್ತಿರಬೇಕು. ಲಿಮಿಟ್ x ಟೆನ್ಸ್ ಟು 0 x ಬೈ ಸೈನ್ ಎಕ್ಸ್ ಏನು ಬರಿತಿದ್ವಿ ನಾವು, 1 ಬರಿತೀವಿ ತಾನೆ. ಹೌದಾ? x ಬೈ ಟ್ಯಾನ್ ಎಕ್ಸ್ ಇದ್ದರೂ 1 ಬರಿತೀವಿ, x ಬೈ ಸೈನ್ ಇನ್ವರ್ಸ್ ಎಕ್ಸ್ ಇದ್ದರೂ 1 ಬರಿತೀವಿ, ಟ್ಯಾನ್ ಇನ್ವರ್ಸ್ x ಬೈ ಎಕ್ಸ್ ಇದ್ದರೂ 1 ಬರಿತೀವಿ. ಹೌದಾ? ಇದು ಕರೆಕ್ಟಾಗಿ ಗೊತ್ತಿರಬೇಕು. ಹಾಗಾದ್ರೆ ಇದರಲ್ಲಿ ಈಗ x² 1x ಯೂಸ್ ಮಾಡ್ಕೊತೀನಿ ಮತ್ತು ಡಿನಾಮಿನೇಟರ್ ಒಂದು ಸೈನ್ ಎಕ್ಸ್ ಇದೆ. ಹೌದಾ? ಅದನ್ನು 1 ಅಂತ ಬರ್ಕೊಂಬಿಟ್ಟೆ ಅಂದರೆ ಹಾಗಾದ್ರೆ ಏನೇನು ಉಳಿತದೆ, ಲಿಮಿಟ್ x ಟೆನ್ಸ್ ಟು 0. ನೋಡಿ ಇಲ್ಲಿ 1x ಉಳಿತು, -x ಇಂಟು cosecant square x ಪ್ಲಸ್ 3 cot x. ಹೌದಾ? ನೋಡಿ x ಬೈ ಸೈನ್ ಎಕ್ಸ್ ಏನಾಗ್ಬಿಡುತ್ತೆ ಅಂದರೆ 1 ಆಗ್ಬಿಡುತ್ತೆ. ಹೌದಾ? ಅಥವಾ ಇಲ್ಲಿ ಬರ್ಕೊಂಡಿರ್ತೀನಿ ಜಸ್ಟ್ x ಬೈ ಸೈನ್ ಎಕ್ಸ್ ಅಂತ ಹೇಳ್ಬೇಕಂದ್ರೆ ಅಂದರೆ ಇಲ್ಲಿ x ಇಂಟು x² ಆಗುತ್ತಲ್ಲ, ಮತ್ತು ಇದೇ ಬರುತ್ತೆ. ಈಗ ನೋಡಿ ಇದ್ರ ವ್ಯಾಲ್ಯೂ 1 ಆಗ್ಬಿಡ್ತು. ನೆಕ್ಸ್ಟ್ ನೋಡಿ ಆ್ಯಕ್ಚುಲಿ ಎಕ್ಸಿಗೆ 0 ಬರ್ಕೊಂಡ್ರೆ 0 ಇಂಟು ಇನ್ಫಿನಿಟಿ ಆಗ್ಬಿಟ್ಟು ಇಂಡಿಟರ್ಮೈನ್ ಫಾರ್ಮೇ ಬರುತ್ತೆ. ಮತ್ತು ಇದನ್ನು ಕಂಪ್ಲೀಟ್ ಸೈನ್ ಮತ್ತು ಕಾಸಿಗೆ ಚೇಂಜ್ ಮಾಡ್ಕೋಬೇಕು. ನೋಡಿ cosecant square x-ನ 1 ಬೈ ಸೈನ್ ಸ್ಕ್ವೇರ್ ಎಕ್ಸ್ 3 ಇಂಟು ಕಾಟ್ ಎಕ್ಸ್ನ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್. ಹೌದಾ? ನೋಡಿ ಇಲ್ಲಿ ಸೈನ್ ಎಕ್ಸ್ LCM ತೊಗೊಂಡೆ ಅಂದರೆ ಇಲ್ಲೇನು ಬರ್ಬೋದು, ಲಿಮಿಟ್ x ಟೆನ್ಸ್ ಟು 0 ಸೈನ್ ಸ್ಕ್ವೇರ್ ಎಕ್ಸ್ನ LCM ತೊಗೊಂಡ್ಬಿಡ್ತೀನಿ, x ಇಂಟು -x ಪ್ಲಸ್ 3 ಇಂಟು ಹೌದಾ ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ನ LCM ತೊಗೊತಾ ಇದ್ದೀನಿ. ಇಲ್ಲಿ ಒಂದೇ ಸೈನ್ ಎಕ್ಸ್ ಇದೆ, ಹಾಗಾದ್ರೆ ಇದೇನಾಗುತ್ತೆ ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್. ಇಷ್ಟು ಬರುತ್ತಲ್ಲ. ಈಗ ನೋಡಿ ಹಾಗಾದ್ರೆ ಇದನ್ನು ಲಿಮಿಟ್ x ಟೆನ್ಸ್ ಟು 0 x ಬೈ ಸೈನ್ ಸ್ಕ್ವೇರ್ ಎಕ್ಸಲ್ಲಿ 1 ಸೈನ್ ಎಕ್ಸ್ನ ಇಲ್ಲಿ ಬರ್ಕೊತೀನಿ, ಉಳ್ಕೊಂಡಿರೋ ಸೈನ್ ಎಕ್ಸ್ನ ಈಗ ಬರ್ಕೊಂಡಿರ್ತೀನಿ, -x ಪ್ಲಸ್ 3 ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಬೈ ಸೈನ್ ಎಕ್ಸ್. ಈಗ ಬರೀಬೋದಲ್ಲ. ನೋಡಿ 1 ಸೈನ್ ಎಕ್ಸ್ನ ಮಾತ್ರ ಯೂಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇಲ್ಲಿ ಸೈನ್ ಸ್ಕ್ವೇರ್ ಇದೆ, 1 ಸೈನ್ ಎಕ್ಸ್ನ ಬರ್ಕೊಂಡೆ. ಹಾಗಾದ್ರೆ ಇದೇನಾಗ್ಬಿಡುತ್ತೆ ಅಂದರೆ ಇದ್ರ ವ್ಯಾಲ್ಯೂನು 1 ಆಯಿತು. ಹೌದಾ? ಇದು ವ್ಯಾಲ್ಯೂ 1 ಆಯಿತು ಅಂದರೆ ಇಲ್ಲಿ ಏನು ಉಳಿತದೆ, ಲಿಮಿಟ್ x ಟೆನ್ಸ್ ಟು 0. ಹೌದಾ? ಉಳಿದಿರೋದನ್ನ ಸ್ಪ್ಲಿಟ್ ಮಾಡಿದೆ ಅಂದ್ಕೊಡಿ, -x ಬೈ ಸೈನ್ ಎಕ್ಸ್ ಪ್ಲಸ್ 3 ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಬೈ ಸೈನ್ ಎಕ್ಸ್. ಈಗ ನೋಡಿ ಸೈನ್ ಎಕ್ಸ್ ಕ್ಯಾನ್ಸಲ್ ಆಯಿತು. ಈಗೇನಾದ್ರು ನಾವು ಎಕ್ಸಿಗೆ 0 ಬರ್ಕೊಂಡೆ ಅಂದರೆ x ಬೈ ಸೈನ್ ಎಕ್ಸ್ ಅಂದರೆ 1 ತಾನೆ, ಅದರ ಮೈನಸ್ ಇದೆ, ಅದಕ್ಕೆ -1 ಬರುತ್ತೆ, ಪ್ಲಸ್ 3 ಇಂಟು ಕಾಸ್ 0 ಬಂತು. ಹೌದಾ? ಅಂದರೆ -1 ಪ್ಲಸ್ 3 ಇಂಟು ಕಾಸ್ 0 ಅಂದರೆ 1 ಅಲ್ಲ, -1 ಪ್ಲಸ್ 3 ಅಂದರೆ ಆನ್ಸರು 2 ಬರುತ್ತೆ. ಅಂದರೆ ಆಪ್ಷನ್ ಸಿ ಬರುತ್ತೆ. ನೋಡಿ ಡಿಫ್ರೆಂಟ್ ಇದೆ ಇದು. ಹೌದಾ? ನೋಡಿ ಈ ಥರದ್ದು CET ರೇರ್ ಕೇಳೋದು, ಅದೇ ಇದರಲ್ಲಿ ಎಷ್ಟೊಂದು ಐಡಿಯಾ ಗೊತ್ತಾಗ್ಬಿಡುತ್ತೆ. ಅಂದರೆ ನೋಡಿ ಫಸ್ಟು 0/0 ಫಾರ್ಮಲ್ಲಿತ್ತು. ಹೌದಾ? ಅದಕ್ಕೆ ಎಲ್ ಹಾಸ್ಪಿಟಲ್ ರೂಲ್ ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ ನ್ಯೂಮರೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು, ಡಿನಾಮಿನೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡೋದು. ಹೌದಾ? ಎರಡನ್ನೂ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮತ್ತೆ ಇಂಡಿಟರ್ಮೈನ್ಡ್ ಫಾರ್ಮೇ ಇದೆ, ಅದಕ್ಕೆ x ಬೈ ಸೈನ್ ಎಕ್ಸ್ ಬರೋ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಅದಕ್ಕೆ ಅಲ್ಲಿ x² ಕಾಮನ್ ತೊಗೊಂಡೆ ಇಲ್ಲಿ. ಹೌದಾ? ಅವಾಗ ಅದ್ರಲ್ಲಿ 1x ಮತ್ತು ಸೈನ್ ಎಕ್ಸ್ನಲ್ಲಿ ಸಪ್ರೇಟಾಗಿ ಬರ್ಕೊಂಡಿದ್ವಿ. ಹೌದಾ? ಈ ಥರ ಬರ್ಕೊಂಡ್ವಿ ಅಂದರೆ ಅಲ್ಲಿ x ಬೈ ಸೈನ್ ಎಕ್ಸ್ 1 ಆಗಿಬಿಡುತ್ತೆ. ನೆಕ್ಸ್ಟ್ ಉಳಿದಿರೋದು ಆ್ಯಕ್ಚುಲಿ ಇದು 0 ಇಂಟು ಇನ್ಫಿನಿಟಿ ಫಾರ್ಮಲ್ಲಿದೆ, ಯಾಕಂದರೆ ಕಾಟ್ 0 ಅಂದರೆ ಇನ್ಫಿನಿಟಿ ಆಗಿಬಿಡುತ್ತೆ, ಕೋಸಿಕ್ಯಾಂಟ್ 0 ಅಂದ್ರೂ ಇನ್ಫಿನಿಟಿ ಆಗಿಬಿಡುತ್ತೆ. ಹೌದಾ? ಅದಕ್ಕೆ 0 ಇಂಟು ಇನ್ಫಿನಿಟಿ ಫಾರ್ಮಲ್ಲಿದೆ, ಅದಕ್ಕೆ ಎಲ್ಲದನ್ನು ಸೈನ್ ಆ್ಯಂಡ್ ಕಾಸಿಗೆ ಚೇಂಜ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ನ LCM ತೊಗೊಂಡೆ. ಹೌದಾ? 1 ಸೈನ್ ಎಕ್ಸ್ನ ಸಪ್ರೇಟ್ ಮಾಡಿಕೊಂಡ್ರೆ ಅವಾಗ x ಬೈ ಸೈನ್ ಎಕ್ಸ್ ಮತ್ತೆ 1 ಆಯಿತು.
ಇದನ್ನು ಸ್ಪ್ಲಿಟ್ ಮಾಡ್ಕೊಂಡ ತಕ್ಷಣ ಆನ್ಸರ್ ಬಂದ್ಬಿಡ್ತು. ಆಯ್ತಲ್ಲ, ಈಗ ನೋಡಿ ಕ್ಯಾಫಲ ಮಾಡ್ಕೋಬೇಕಲ್ಲಿ. ಆಯ್ತಲ್ಲ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಥರ್ಡ್ ಒನ್. ಲಿಮಿಟ್ x tends to 0, x into e power x minus 1, x into e power x minus 1 divided by 1 minus cos x. ಹೌದಾ? ಸೊ ಡೈರೆಕ್ಟಾಗಿ ಈಗ ಎಕ್ಸಿಗೆ 0 ಬರ್ಕೊಂಡೆ ಅಂದರೆ ಏನಾಗ್ಬೋದು, ಇದು 0 ಇಂಟು ಎನಿ ನಂಬರ್ 0 ಆಗ್ಬಿಡುತ್ತೆ. ನ್ಯೂಮರೇಟರು 0, ಡಿನಾಮಿನೇಟರು 0. ಹೌದಾ? ನೋಡಿ, ಎರಡೂ 0 ಇದೆ ಅಂದರೆ ಡೈರೆಕ್ಟಾಗಿ ರೂಲ್ ಅಪ್ಲೈ ಮಾಡಿ. ಏನು ರೂಲ್ ಗೊತ್ತಿರೋದು ನಮಗೆ? 0/0 ಅಥವಾ ಇನ್ಫಿನಿಟಿ ಇತ್ತು ಅಂದರೆ ನ್ಯೂಮರೇಟರ್ನೇ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಹೌದಾ? ಫಸ್ಟ್ ಫಂಕ್ಷನ್ ಇಂಟು ಡಿರವೇಟಿವ್ ಆಫ್ ಇ ಪವರ್ ಎಕ್ಸ್ ಮೈನಸ್ 1 ಅಂದರೆ ಇ ಪವರ್ ಎಕ್ಸ್, ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿರವೇಟಿವ್ ಆಫ್ ಎಕ್ಸ್ ಅಂದರೆ 1 ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನ್ ಸೈನ್ ಎಕ್ಸ್. ಈ ಥರ ಬರೀಬೋದಲ್ಲ. ನೋಡಿ ಮತ್ತೊಂದು ಸಲ ಸೇಮು. ಏನಾದ್ರು ಎಕ್ಸಿಗೆ 0 ಬರ್ಕೊಂಡೆ ಅಂದರೆ 0 ಇಂಟು ಇ ಪವರ್ ಎಕ್ಸ್ ಅಂದರೆ 0, ಇದು 1 ಮೈನಸ್ 1 ಅಂದರೆ 0/0, 0/0ನೇ ಇದೆ. ಹೌದಾ? ಅಲ್ಲಿ ಆ್ಯಕ್ಚುಲಿ ಏನಿರೋದು, ಲಿಮಿಟ್ x tends to 0, x ಇಂಟು ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಮೈನಸ್ 1/sin x. ಹೌದಾ? ನೋಡಿ ಮತ್ತೊಂದು 0/0 ಇದೆ ತಾನೆ. ಅದಕ್ಕೆ ಮತ್ತೊಂದು ಸಲ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡೋದು. ಅಂದರೆ ಮತ್ತೊಂದು ಸಲ ರೂಲ್ ಅಪ್ಲೈ ಮಾಡಿ, ಎಕ್ಸ್ ಇಂಟು ಇ ಪವರ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನ್ ಏನು ಬರುತ್ತೆ, ಎಕ್ಸ್ ಇಂಟು ಇ ಪವರ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನ್ ಇ ಪವರ್ ಎಕ್ಸ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಇ ಪವರ್ ಎಕ್ಸ್ ಇಂಟು ಡಿರವೇಟಿವ್ ಆಫ್ ಎಕ್ಸ್ ಅಂದರೆ 1 ಪ್ಲಸ್ ಇ ಪವರ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನ್ ಇ ಪವರ್ ಎಕ್ಸ್ ಮೈನಸ್ 1 ಇನ್ ಡಿಫ್ರೆನ್ಷಿಯೇಷನ್ 0 ಡಿವೈಡೆಡ್ ಬೈ ಸೈನ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್. ಹೌದಾ? ನೋಡಿ ಫಸ್ಟ್ ಇದರ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ವಿ. ಇದಕ್ಕೆ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿದ್ವಿ. ಫಸ್ಟ್ ಇಂಟು ಡಿರವೇಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು ಡಿರವೇಟಿವ್ ಆಫ್ ಫಸ್ಟು ಪ್ಲಸ್ ಇ ಪವರ್ ಎಕ್ಸ್ ಇನ್ ಡಿರವೇಟಿವ್ ಇ ಪವರ್ ಎಕ್ಸೇ ಬರ್ಕೊಂಡ್ವಿ. ಕಾನ್ಸ್ಟೆಂಟ್ ಇನ್ ಡಿರವೇಟಿವ್ 0. ಹೌದಾ? ಈಗ ನೋಡಿ, ಇದು ಇಂಡಿಟರ್ಮೈಂಡ್ ಫಾರ್ಮಲ್ಲಿಲ್ಲ. ಅಂದರೆ ಇಲ್ಲಿ ಇಂಡಿಟರ್ಮೈಂಡ್ ಫಾರ್ಮ್ ಹೋಗೋ ತನಕ ಬೇಕಾದರೆ ರೂಲ್ನ ಅಪ್ಲೈ ಮಾಡ್ತಾ ಹೋಗ್ಬೋದು. ಆಯ್ತಲ್ಲ? ಈಗ ನೋಡಿ, ಎಕ್ಸಿಗೆ ಏನಾದ್ರು 0 ಬರ್ಕೊಂಡೆ ಅಂದರೆ ಏನು ಬರುತ್ತೆ, 0 ಇಂಟು ಇ ಪವರ್ 0 ಪ್ಲಸ್ ಇ ಪವರ್ 0 ಪ್ಲಸ್ ಇ ಪವರ್ 0 ಬೈ ಕಾಸ್ 0. ಹೌದಾ? 0 ಇಂಟು ಇ ಪವರ್ 0 ಅಂದರೆ 0, ಇ ಪವರ್ 0 ಅಂದರೆ 1 ಆಯಿತು, ಡಿವೈಡ್ ಬೈ ಕಾಸ್ 0 ಅಂದರೆ 1, ಅಂದರೆ ಇದು ಪ್ಲಸ್ 2 ಬರುತ್ತೆ. ಅಂದರೆ ಆಪ್ಷನ್ ಡಿ. ಆಯ್ತಲ್ಲ? ನೋಡಿ, 0/0 ಅಥವಾ ಇನ್ಫಿನಿಟಿ ಇತ್ತು ಅಂದರೆ ನ್ಯೂಮರೇಟರ್ನೇ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ನೆಕ್ಸ್ಟ್ ಡಿನಾಮಿನೇಟರ್ನೇ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕಷ್ಟೆ. ಆಯ್ತಲ್ಲ? ನೆಕ್ಸ್ಟ್ ನೋಡಿ, ಫೋರ್ತ್ ಒನ್. ಲಿಮಿಟ್ n tends to infinity, n into 2n plus 1 whole square divided by n plus 2 into n square plus 3n minus 1. ಹೌದಾ? ನೋಡಿ, ಇದನ್ನು ಐಡಿಯಾ ಗೊತ್ತಿರಬೇಕು ಹೇಗೆ ಮಾಡ್ಕೊತೀವಿ ಅಂತೇಳಿ. ಇದನ್ನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ವಿ. ಡಿಗ್ರಿ ಆಫ್ ದ ನ್ಯೂಮರೇಟರ್ ಏನಾಗುತ್ತೆ ನಮಗೆ ಈಗ ನೋಡಿ, ಇಲ್ಲಿ ಎನ್ ಸ್ಕ್ವೇರ್ ಮತ್ತು ಎನ್ ಇದೆ ಅಂದರೆ 2 + 1 ಅಂದರೆ 3 ಆಗಿಬಿಡುತ್ತೆ. ಹೌದಾ? ಡಿಗ್ರಿ 3 ಇದು. ಡಿನಾಮಿನೇಟರ್ ಎಂದು ಡಿಗ್ರಿ 3. ಹೌದಾ? ಡಿಗ್ರಿ ಆಫ್ ದ ನ್ಯೂಮರೇಟರ್ ಇಸ್ ಈಕ್ವಲ್ ಟು ಡಿಗ್ರಿ ಆಫ್ ದ ಡಿನಾಮಿನೇಟರ್ ಇತ್ತು ಅಂದರೆ ಡೈರೆಕ್ಟಾಗಿ ಕೋಎಫಿಷಿಯೆಂಟ್ನ ಬರ್ಕೊಂಡು ಹೋಗಬೇಕು ಅಂತ ಹೇಳಿದ್ವಿ. ನೋಡಿ, ಇಲ್ಲಿ ಎನ್ನಿನ ಕೋಎಫಿಷಿಯೆಂಟ್ 1 ಇದೆ. ಇಲ್ಲಿ ಆ್ಯಕ್ಚುಲಿ ಎನ್ನಿನ ಕೋಎಫಿಷಿಯೆಂಟ್ 2 ಇದೆ, ಜೊತೆಗೆ ಸ್ಕ್ವಯರ್ ಇದೆ. ಅದಕ್ಕೆ 2 ಸ್ಕ್ವಯರ್ ಮಾಡಬೇಕು ಡಿವೈಡೆಡ್ ಬೈ ಡಿನಾಮಿನೇಟರ್ ಎನ್ನಿನ ಕೋಎಫಿಷಿಯೆಂಟ್ 1, ಎನ್ ಸ್ಕ್ವೇರ್ ಇಂದು ಕೋಎಫಿಷಿಯೆಂಟು 1. ಹೌದಾ? ಅದು ಆನ್ಸರ್ 2 ಸ್ಕ್ವೇರ್ ಅಂದರೆ 4 ಬರುತ್ತೆ. ಅದು ಆಪ್ಷನ್ ಸಿ ಬರ್ತದೆ ಅಷ್ಟೇ. ನೋಡಿ, ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು ಈ ಥರದ್ದು. ಶಾರ್ಟ್ಕಟ್ ಐಡಿಯಾನು ಹೇಳಿದ್ದೀವಿ. ಗೊತ್ತಾಯ್ತಲ್ಲ? ಡಿಗ್ರಿ ಆಫ್ ದ ನ್ಯೂಮರೇಟರ್ ಇಸ್ ಈಕ್ವಲ್ ಟು ಡಿಗ್ರಿ ಆಫ್ ದ ಡಿನಾಮಿನೇಟರ್ ಇತ್ತು ಅಂದರೆ ಕೋಎಫಿಷಿಯೆಂಟ್ ಆಫ್ ಹೈಯೆಸ್ಟ್ ಡಿಗ್ರಿ ಬರಿತಾ ಹೋಗಬೇಕು. ಹೌದಾ? ಇದರಲ್ಲಿ ಹೈಯೆಸ್ಟ್ ಡಿಗ್ರಿ ಎನ್ನೇ, ಅದಕ್ಕೆ ಅದು ಕೋಎಫಿಷಿಯೆಂಟ್ 1. ಇದರಲ್ಲಿ ಆ್ಯಕ್ಚುಲಿ ಎನ್ ಇದೆ, ಆದರೆ ಕೋಎಫಿಷಿಯೆಂಟ್ 2 ಮತ್ತು ಸ್ಕ್ವಯರ್ ಮಾಡಿದೆ ಅಂದರೆ 2 ಸ್ಕ್ವಯರ್ ಆಗಿಬಿಡುತ್ತೆ. ಹೌದಾ? ಅದಕ್ಕೆ ಕ್ಯಾಪುಲಾಗಿ ಬರ್ಕೋಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, 5th ಒನ್. ಸ್ವಲ್ಪ ಡಿಫ್ರೆಂಟ್ ಇದೆ ಅದು.
ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ರೂಟ್ n ಡಿವೈಡೆಡ್ ಬೈ ರೂಟ್ n ಪ್ಲಸ್ ರೂಟ್ ಆಫ್ n ಪ್ಲಸ್ 1 ಹೌದಾ. ನೋಡಿ ಡಿಗ್ರಿ ಆಫ್ ದ ನ್ಯೂಮರೇಟರ್ ಹಾಫ್ ಆಗುತ್ತೆ, n ಪವರ್ 1/2 ತಾನೆ ಹೌದಾ. ಡಿಗ್ರಿ ಆಫ್ ದ ಡಿನಾಮಿನೇಟರು ಹಾಫೇ ಹೌದಾ, ಯಾಕಂದರೆ n ಪವರ್ ಹಾಫ್ ಇದೆ ಅಷ್ಟೇ ಹೌದಾ. ಆದರೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಹೌದಾ ಹೌದಾ, ಅದಕ್ಕೆ ಕೇರ್ಫುಲ್ಲಾಗಿ ಬರ್ಕೋಬೇಕು. ಡಿಗ್ರಿ ಆಫ್ ದ ನ್ಯೂಮರೇಟರ್ ಇಸ್ ಈಕ್ವಲ್ ಡಿಗ್ರಿ ಆಫ್ ದ ಡಿನಾಮಿನೇಟರು. ಹಾಗಾದ್ರೆ n ಪವರ್ ಹಾಫ್ ಇನ್ ಕೋಎಫಿಷಿಯಂಟ್ 1 ಇದೆ, ಆದರೆ ಡಿನಾಮಿನೇಟರ್ ನೋಡಿ ಇಲ್ಲೊಂದು ರೂಟ್ ಏನಿದೆ ಇಲ್ಲೊಂದು ರೂಟ್ ಏನಿದೆ ಎರಡಿದೆ ತಾನೆ. ಹಾಗಾದ್ರೆ ಎರಡೂ ಕೋಎಫಿಷಿಯಂಟ್ನ ಆ್ಯಡ್ ಮಾಡಬೇಕಷ್ಟೇ, ಅಂದರೆ 1 + 1 ಆಗ್ಬಿಡುತ್ತೆ. ಅಂದರೆ ಆನ್ಸರು 1/2 ಬರುತ್ತಷ್ಟೇ. ದ ಆಪ್ಷನ್ ಬಿ ಹೌದಾ. ಏನಾದ್ರು ಮಲ್ಟಿಪ್ಲಿಕೇಶನ್ ಇತ್ತು ಅಂದರೆ ಕೋಎಫಿಷಿಯಂಟ್ನ ಮಲ್ಟಿಪ್ಲೈ ಮಾಡ್ತೀವಿ, ಎಡಿಷನ್ ಇತ್ತು ಅಂದರೆ ಕೋಎಫಿಷಿಯಂಟ್ನ ಆ್ಯಡ್ ಮಾಡೋದಷ್ಟೇ ಹೌದಾ. ಮತ್ತು ಇವೆರಡದು ಡಿಗ್ರಿ ಸೇಮ್ ಇರೋ ಕಾರಣ ಆ್ಯಡ್ ಮಾಡಿದ್ದೀವಿ. ಮತ್ತು ಇಲ್ಲೇನಾದ್ರು ನಮಗೆ n² ಇತ್ತು ಅಂದ್ಕೊಳ್ಳಿ, ಮತ್ತು ಅದ್ರದ್ದು ಕೋಎಫಿಷಿಯಂಟು ಮತ್ತು ಇನ್ನೊಂದ್ರ ಕೋಎಫಿಷಿಯಂಟ್ ಆ್ಯಡ್ ಮಾಡೋಕ್ಕೆ ಬರೋಲ್ಲ. ಹೈಯೆಸ್ಟ್ ಪವರ್ನ ಕೋಎಫಿಷಿಯಂಟ್ನ ತೊಗೋಬೇಕಷ್ಟೆ ಹೌದಾ. ಈಸಿ ಇದೆ ಅದು. ಇದು ನೋಡಿ ಶಾರ್ಟ್ಕಟ್ ಗೊತ್ತಿರಲಿ, ಇಲ್ಲಾಂದರೆ ಮತ್ತೆ ಲೆಂತಿ ಆಗಿಬಿಡುತ್ತೆ. ಸಿಕ್ಸ್ತ್ ಒಂದು ನೋಡಿ, ಇಫ್ ಲಿಮಿಟ್ x ಟೆನ್ಸ್ ಟು 2 x ಪವರ್ n ಮೈನಸ್ 2 ಪವರ್ n ಡಿವೈಡೆಡ್ ಬೈ x minus 2 is equal to 80, then n is, where n is positive integer, then n equal to ಅಂತ ಹೇಳಿದ್ದಾರೆ ಹೌದಾ. n ವ್ಯಾಲ್ಯೂ ಕಂಡುಹಿಡಿಬೇಕಷ್ಟೇ, ಇಲ್ಲಿ ಈಸಿ ಇದೆ. ಡೈರೆಕ್ಟಾಗಿ ಈಗ ಎಕ್ಸಿಗೆ 2 ಬರ್ಕೊಂಡೆ ಅಂದರೆ ಇದೇನಾಗ್ಬೋದು, ಡೈರೆಕ್ಟಾಗಿ ಏನಾದ್ರು ಎಕ್ಸಿಗೆ 2 ಬರ್ಕೊಂಬಿಟ್ಟೆ ಅಂದರೆ ಇದು 2 ಪವರ್ n ಮೈನಸ್ 2 ಪವರ್ n ಬೈ 2 ಮೈನಸ್ 2 ಅಂದರೆ ಯಾವ ಫಾರ್ಮಲ್ಲಿದೆ 0/0 ಹೌದಾ. ನೋಡಿ 0/0 ಅಥವಾ ಇನ್ಫಿನಿಟಿ ಅಂದರೆ ಡೈರೆಕ್ಟಾಗಿ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡ್ಬೋದಲ್ಲ. ಅಂದರೆ ನ್ಯೂಮರೇಟರ್ನೇ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ, ಡಿನಾಮಿನೇಟರ್ನೇ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ ಹೌದಾ. ಅಂದರೆ ನ್ಯೂಮರೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿದೆ ಅಂದರೆ ಏನು ಬರ್ಬೋದು, x ಪವರ್ n ಇನ್ ಡಿಫ್ರೆನ್ಷಿಯನು n ಇಂಟು x ಪವರ್ n ಮೈನಸ್ 1, 2 ಪವರ್ n ಅಂದರೆ ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ ಈಸ್ 0 ಬೈ x ಮೈನಸ್ 2 ದ ಡಿಫ್ರೆನ್ಷಿಯನು 1 ಈಸ್ ಈಕ್ವಲ್ ಟು 80 ಬಂತು ಹೌದಾ. ಇಷ್ಟು ಬರುತ್ತಲ್ಲ. ದಟ್ ಇಂಪ್ಲೈಸ್ ಈಗ n ಇಂಟು ಎಕ್ಸಿಗೆ 2 ಬರ್ಕೊಂಡೆ ಅಂದರೆ 2 ಪವರ್ n ಮೈನಸ್ 1 ಇಸ್ ಈಕ್ವಲ್ ಟು 80 ಹೌದಾ. ಹಾಗಾದ್ರೆ ನೋಡಿ n ವ್ಯಾಲ್ಯೂ ಏನು ಬರುತ್ತೆ ಅಂತ ಚೆಕ್ ಮಾಡಬೇಕಷ್ಟೇ ಇಲ್ಲಿ. ನೋಡಿ ಇಲ್ಲಿ ಡೈರೆಕ್ಟಾಗಿ ಗೊತ್ತಾಗಲಿಲ್ಲ ಅಂದರೆ ಆನ್ಸರ್ ಟು ಕ್ವಶನ್ನು ಟ್ರೈ ಮಾಡ್ತಾ ಹೋಗ್ಬೋದು. ಅಂದರೆ ಈಗ ಅಲ್ಲಿ n ಗೆ 3 ಕೊಟ್ಟಿದ್ದಾರೆ ತಾನೆ ಫಸ್ಟ್ ಆಪ್ಷನ್. ನೋಡಿ ಎಫ್ n ಈಕ್ವಲ್ ಟು 3 ಅಂದ್ಕೊಂಡೆ ಅಂದರೆ ಅವಾಗೆಲ್ಲ ಏನು ಬರ್ಬೋದು, 3 ಇಂಟು 2² ಇಸ್ ಈಕ್ವಲ್ ಟು 80 ಆಗುತ್ತೆ. ಇದಂತೂ ನಾಟ್ ಪಾಸಿಬಲ್ ಅಲ್ಲ, ಈಗ ಎ ಅಂತೂ ಅಲ್ಲ, ಬಿ ಚೆಕ್ ಮಾಡ್ತೀನಿ. ಇಫ್ n ಇಸ್ ಈಕ್ವಲ್ ಟು 5 ತೊಗೊಂಡೆ ಅಂದರೆ ಏನು ಬರ್ಬೋದು, 5 ಇಂಟು 2 ಪವರ್ 4 ಅಂದರೆ 80 ಬರುತ್ತಲ್ಲ. 2 ಪವರ್ 4 ಅಂದರೆ 16, 16 5 80 ಬರುತ್ತಾನೆ, ಸ್ಯಾಟಿಸ್ಫೈ ಆಗುತ್ತೆ. ದರ್ಫೋರ್ n ಇಸ್ ಈಕ್ವಲ್ ಟು 5 ಅಂತ ಹೌದಾ. ಆಪ್ಷನ್ ಬಿ ಬರ್ತಾನೆ ಆಯ್ತಲ್ಲ. ನೋಡಿ 0/0 ಅಥವಾ ಇನ್ಫಿನಿಟಿ ಫಾರ್ಮೆಟಲ್ಲಿ ಇತ್ತು ಅಂದರೆ ನ್ಯೂಮರೇಟರ್ನೇ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು ಮತ್ತು ಡಿನಾಮಿನೇಟರ್ನೇ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅದು ಗೊತ್ತಿರಬೇಕಷ್ಟೇ ನಮಗೆ, ಅದು ಇಂಪಾರ್ಟೆಂಟು. ಸೆವೆಂತ್ ಅನ್ನು ನೋಡಿ ಸೇಮ್ ಐಡಿಯಾ ಯೂಸ್ ಮಾಡಿ ಬರುತ್ತೆ. ಲಿಮಿಟ್ x ಟೆನ್ಸ್ ಟು 0 1 ಮೈನಸ್ ಕಾಸ್ ಟು x ಬೈ x. ಎಕ್ಸಿಗೆ 0 ಬರ್ಕೊಂಡೆ ಅಂದರೆ ಏನಾಗ್ಬೋದಲ್ಲಿ 1 ಮೈನಸ್ 1 ಅಂದರೆ 0 ಬರುತ್ತೆ. 0/0 ಇಂಡಿಟರ್ಮೈನ್ಡ್ ಫಾರ್ಮ್ ಇದೆ ತಾನೆ, ಅದಕ್ಕೆ ಡೈರೆಕ್ಟಾಗಿ ನ್ಯೂಮರೇಟರ್ನೂ ಡಿಫ್ರೆನ್ಷಿಯೇಟ್ ಮಾಡಿ ಮತ್ತು ಡಿನಾಮಿನೇಟರ್ನೂ ಡಿಫ್ರೆನ್ಷಿಯೇಟ್ ಮಾಡಿ ಬರುತ್ತೆ. ಅವಾಗ ಲಿಮಿಟ್ x ಟೆನ್ಸ್ ಟು 0 1 ಮೈನಸ್ ಕಾಸ್ ಟು x ಇಂದ ಡಿಫ್ರೆನ್ಷಿಯೇಷನ್ ಏನು ಬರೀಬೋದು, 1 ಇನ್ ಡಿಫ್ರೆನ್ಷನ್ 0 ಮೈನಸ್ ಹಾಗೆ ಬರೀತೀನಿ. ಕಾಸ್ ಇನ್ ಡಿಫ್ರೆನ್ಷನ್ನು ಮೈನಸ್ ಸೈನ್ ಟು x. ಮತ್ತು ನೋಡಿ ಕೇರ್ಫುಲ್ಲಾಗಿ ಬರೀಬೇಕು, ಚೈನ್ ರೂಲ್ ಅಪ್ಲೈ ಮಾಡಬೇಕು. 2x ಇನ್ ಡಿಫ್ರೆನ್ಷನ್ನು 2 ಡಿವೈಡೆಡ್ ಬೈ x ಇನ್ ದ ಡಿಫ್ರೆನ್ಷನ್ 1. ಇಷ್ಟು ಬರುತ್ತಲ್ಲ. ಈ ನೋಡಿ ಎಕ್ಸಿಗೆ 0 ಬರ್ಕೊಂಡೆ ಅಂದ್ರೆ ಇಲ್ಲಿ ಏನಾಗ್ಬೋದು, 0 ಇಂಟು
2 ಆಗ್ಬಿಡುತ್ತಲ್ಲ, ಯಾಕಂದ್ರೆ ಸೈನ್ 0 ಅಂದರೆ 0, 0 ಇಂಟು 2 ಅಂದರೆ ಆನ್ಸರ್ 0 ಬರುತ್ತೆ ಅಷ್ಟೇ. ಹೌದಾ? ಅಂದರೆ ಆಪ್ಷನ್ ಎ ಬರುತ್ತೆ. ಆಯ್ತಲ್ಲ. ನೆಕ್ಸ್ಟ್ ಒಂದು ನೋಡಿ, 8th ಒಂದು. ಲಿಮಿಟ್ x ಟೆನ್ಸ್ ಟು ಇನ್ಫಿನಿಟಿ 1 ಪ್ಲಸ್ 2 ಬೈ ಎಕ್ಸ್ ಹೋಲ್ ಪವರ್ ಎಕ್ಸ್. ಹೌದಾ? ನೋಡಿ, ಇಲ್ಲಿ ಎಕ್ಸಿಗೆ ಏನಾದ್ರು ಡೈರೆಕ್ಟಾಗಿ ಇನ್ಫಿನಿಟಿ ಬರ್ಕೊಂಡೆ ಅಂದರೆ ಇದು ಯಾವ ಫಾರ್ಮೆಟಲ್ಲಿ ಇದೆ ಅಂದರೆ ಇದು 2 ಬೈ ಇನ್ಫಿನಿಟಿ ಅಂದರೆ 0 ಆಗಿಬಿಡುತ್ತೆ. 1 ಪ್ಲಸ್ 0 ಅಂದರೆ 1 ಪವರ್ ಇನ್ಫಿನಿಟಿ. ಹೌದಾ? ನೋಡಿ, 1 ಪವರ್ ಇನ್ಫಿನಿಟಿ ಫಾರ್ಮೆಟಲ್ಲಿ ಇತ್ತು ಅಂದರೆ ಫಾರ್ಮುಲಾ ಏನು ಹೇಳಿದ್ವಿ? ಇ ಪವರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಮೈನಸ್ 1 ಇಂಟು ಜಿ ಆಫ್ ಎಕ್ಸ್. ಹೌದಾ? ಇದನ್ನು ಎಫ್ ಆಫ್ ಎಕ್ಸ್ ಅನ್ಕೋಬೇಕು, ಇದನ್ನು ಜಿ ಆಫ್ ಎಕ್ಸ್ ಅನ್ಕೋಬೇಕಷ್ಟೇ. ಹೌದಾ? ಆದರೆ ಇಲ್ಲಿ ಏನು ಬರ್ಕೊತೀವಿ? ಡೈರೆಕ್ಟ್ ಆನ್ಸರ್ ಇದಕ್ಕೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ, ಇದು ಈ 1 ಪವರ್ ಇನ್ಫಿನಿಟಿ ಫಾರ್ಮುಲಾ ಇದೆ ಅಲ್ಲ, ಅದಕ್ಕೆ ಡೈರೆಕ್ಟಾಗಿ ಫಾರ್ಮುಲಾ ಇ ಪವರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಮೈನಸ್ 1 ಅಂದರೆ 1 ಪ್ಲಸ್ 2 ಬೈ ಎಕ್ಸ್ ಮೈನಸ್ 1 ಇಂಟು ಜಿ ಆಫ್ ಎಕ್ಸ್ ಇಂಟು ಎಕ್ಸ್. ಹೌದಾ? ನೋಡಿ, ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಯಿತು. ಇ ಪವರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ. ಹೌದಾ? 2 ಬೈ ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯಿತು. ನೋಡಿ, ಲಿಮಿಟ್ ಆಫ್ ಎ ಕಾನ್ಸ್ಟೆಂಟ್ ಈಸ್ ಆಲ್ವೇಸ್ ಈಸ್ ವ್ಯಾಲ್ಯೂ ಆಫ್ ದ ಕಾನ್ಸ್ಟೆಂಟ್. ಅಂದರೆ ಇಲ್ಲಿ ಏನು ಕಾನ್ಸ್ಟೆಂಟ್ ಇರುತ್ತಲ್ಲ ಅದನ್ನೇ ಬರೀಬೋದು. ಅಂದರೆ ಇ ಸ್ಕ್ವಯರ್ ಬರುತ್ತೆ. ಹೌದಾ? ಅಂದರೆ ಆನ್ಸರ್ ಸಿ ಬರ್ತದೆ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಒಂದು ನೋಡಿ, 9th ಒಂದು. ಲಿಮಿಟ್ ಎಕ್ಸ್ ಟೆನ್ಸ್ ಟು 1 2x minus 3 into root x minus 1 divided by 2x square plus x minus 3. ಹೌದಾ? ನೋಡಿ, ಇಲ್ಲೂ ಈಸಿ ಇದೆ. ಇಲ್ಲೊಂದು ಐಡಿಯಾ ಗೊತ್ತಾಯಿತು ಅಂದರೆ ಈಸಿಯಾಗಿ ಮಾಡ್ಬೋದಿತ್ತು. ಆ್ಯಕ್ಚುಲಿ ಎಕ್ಸಿಗೆ 1 ಬರ್ಕೊಂಡೆ ಅಂದರೆ ನ್ಯೂಮರೇಟರ್ ಏನಾಗ್ಬೋದು? ಇದು 2 ಮೈನಸ್ 3 ಅಂದರೆ ಇದು ಮೈನಸ್ 1 ಆಗುತ್ತೆ. ರೂಟ್ ಆಫ್ 1 ಅಂದರೆ 1, 1 ಮೈನಸ್ 1 ಅಂದರೆ 0, 0 ಇಂಟು ಎನಿ ನಂಬರ್ 0 ಆಗ್ತದೆ. ನ್ಯೂಮರೇಟರ್ 0, ಡಿನಾಮಿನೇಟರು 2 ಪ್ಲಸ್ 1 3, 3 ಮೈನಸ್ 3 ಅಂದರೆ 0. ಹೌದಾ? ಅಂದರೆ 0 ಬೈ 0 ಫಾರ್ಮಲ್ಲಿ ಇದೆ. ಹೌದಾ? ಡೈರೆಕ್ಟಾಗಿ ಬೇಕಾದರೆ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡ್ಬೋದು. ಅಂದರೆ ನ್ಯೂಮರೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು, ಡಿನಾಮಿನೇಟರ್ನು ಮಾಡ್ಬೋದು. ಅಥವಾ ಈಸಿ ಆಗಬೇಕು ಅಂದರೆ ಇದರಲ್ಲಿ ಯಾವುದು 0 ಆಗಲ್ಲಲ್ಲ ಅದನ್ನು ಹೊರಗೆ ತೊಗೋಬೋದು. ಅಂದರೆ ನೋಡಿ, 0 ಆಗಲ್ಲ ತಾನೇ ಇದು. ನೋಡಿ, ಏನಾಗುತ್ತೆ? ಇದು 2 ಮೈನಸ್ 3 ಅಂದರೆ ಮೈನಸ್ 1 ಆಗ್ಬಿಡುತ್ತೆ. 0 ಆಗಲ್ಲ ತಾನೇ, ಯಾಕೆ ಅದನ್ನ ಹೊರಗೆ ತೊಗೊಂಡ್ಬಿಡ್ತೀನಿ. ನೋಡಿ, 2 ಇಂಟು 1 ಮೈನಸ್ 3 ಆ್ಯಸ್ ಇಟ್ ಈಸು. ಉಳಿದಿದ್ದು ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ರೂಟ್ ಎಕ್ಸ್ ಮೈನಸ್ 1 ಬೈ 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 3 ಬರೀಬೋದಲ್ಲ ಈ ಥರ. ನೋಡಿ, ಅವೆರಡೂ 0 ಆಗುತ್ತೆ, ಅದಕ್ಕೆ ಅದನ್ನು ಹೊರಗೆ ತೊಗೊಳ್ಳಿಲ್ಲ. ಯಾವ್ದು 0 ಆಗಲ್ಲ ಅದನ್ನು ಹೊರಗೆ ತೊಗೊತಾ ಇದ್ದೀನಿ. ಹೌದಾ? 2 ಮೈನಸ್ 3 ಅಂದರೆ ಮೈನಸ್ 1 ಇಂಟು, ನೋಡಿ ಇದಕ್ಕೆ ರೂಲ್ ಅಪ್ಲೈ ಮಾಡಿ ನ್ಯೂಮರೇಟರ್ನ ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ರೂಟ್ ಎಕ್ಸಿನ ಡಿಫ್ರೆನ್ಷನು 1 ಬೈ 2 ರೂಟ್ ಎಕ್ಸ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಡಿಫ್ರೆನ್ಷನ್ ಏನಾಗ್ಬೋದು? 2x ಸ್ಕ್ವೇರ್ ಆ್ಯಂಡ್ ಡಿಫ್ರೆನ್ಷನ್ 4x ಪ್ಲಸ್ 1. ಹೌದಾ? ಬೇರೆ ಮೈನಸ್ 1 ಇಂಟು ಈ ಎಕ್ಸಿಗೆ 1 ಬರ್ಕೊಂಡೆ ಅಂದರೆ ಏನಾಗ್ಬೋದು? ನ್ಯೂಮರೇಟರ್ 1 ಬೈ 2 ಡಿವೈಡೆಡ್ ಬೈ ಡಿನಾಮಿನೇಟರ್ 4 ಪ್ಲಸ್ 1 ಅಂದರೆ ಮೈನಸ್ ಆಫ್ 1 ಬೈ 2 ಬೈ 5 ಅಂದರೆ ಆನ್ಸರು ಮೈನಸ್ 1 ಬೈ 10 ಬರುತ್ತೆ. ಅಂದರೆ ಆಪ್ಷನ್ ಎ ಬರುತ್ತೆ ಅಷ್ಟೇ. ಹೌದಾ? ನೋಡಿ, ಇಲ್ಲಿ ಇದೊಂದು ಐಡಿಯಾ ಗೊತ್ತಿರಲಿ. ಯಾವುದೇ ಅದು 0 ಆಗಲ್ಲ ಅದನ್ನು ಹೊರಗೆ ತೊಗೊಂಡ್ಬಿಡ್ತೀವಿ. 2x ಮೈನಸ್ 3 0 ಆಗಲ್ಲ, ಅಲ್ಲಿ ಎಕ್ಸಿಗೆ 1 ತೊಗೊಂಡ್ವಿ ಅಂದರೆ. ಹೌದಾ? ಅದಕ್ಕೆ ಅದನ್ನು ಹೊರಗೆ ತೊಗೊಂಡೆ. 0 ಆಗೋದನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಡ್ವಿ. ನೆಕ್ಸ್ಟ್ ಅದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋದು. ಹೌದಾ? ಡೈರೆಕ್ಟಾಗಿ ನಾವೇನಾದ್ರು ರೂಲ್ ಅಪ್ಲೈ ಮಾಡಿದ್ವಿ ಅಂದರೆ ಮತ್ತೆ ಇದಕ್ಕೆ ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಬೇಕು. ಹೌದಾ? ಪ್ರಾಡಕ್ಟ್ ರೂಲ್ನ ಬೇಕಾದ್ರೆ ಅವಾಯ್ಡ್ ಮಾಡ್ಬೋದು. ಯಾವುದೇ 0 ಆಗಲ್ಲ ಅದನ್ನು ಹೊರಗೆ ತೊಗೊಂಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋದ್ವಿ ಅಂದರೆ ಪ್ರಾಡಕ್ಟ್ ರೂಲ್ನ ಬೇಕಾದ್ರೆ ಅವಾಯ್ಡ್ ಮಾಡ್ಬೋದು. ಆಯ್ತಲ್ಲ? ನೆಕ್ಸ್ಟ್ ನೋಡಿ, 10th ಒಂದು ಡಿಫರೆಂಟ್ ಇದೆ. ಅದು ನೋಡ್ಕೊಳ್ಳಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 e ಪವರ್ 1 ಬೈ ಎಕ್ಸ್ ಮೈನಸ್ 1 ಬೈ
ಇ ಪವರ್ 1/x ಪ್ಲಸ್ 1. ಫಸ್ಟ್ ನೋಡಿ, ಇ ಪವರ್ ಪ್ಲಸ್ ಇನ್ಫಿನಿಟಿ ಅಂತ ಬರ್ತದೆ. ಈ ಥರದ್ದು ಗೊತ್ತಿರಬೇಕು ನಮಗೆ. ನೋಡಿ ಇಲ್ಲಿ ಏನು ಐಡಿಯಾ ಗೊತ್ತಿರಬೇಕು ಅಂದರೆ, ನೋಟ್ ನೋಡಿ, ಎ ಪವರ್ ಇನ್ಫಿನಿಟಿಗೆ ಆ್ಯಕ್ಚುಲಿ ಎರಡು ವ್ಯಾಲ್ಯೂ ಬರಿತೀವಿ. ಒಂದು 0 ಆದರೂ ಬರಿಬೋದು ಅಥವಾ ಇನ್ಫಿನಿಟಿ ಆದರೂ ಬರಿಬೋದು. 0 ಯಾವಾಗ ಬರಿತೀವಿ ಅಂದರೆ 0 ಲೆಸ್ ದ್ಯಾನ್ 1 ಇದ್ದಾಗ. ಅದೇ ನಮಗೇನಾದ್ರು ಗ್ರೇಟರ್ ದ್ಯಾನ್ 1 ಇತ್ತು ಅಂದರೆ ಇನ್ಫಿನಿಟಿ ಬರಿತೀವಿ. ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕು. ಅದೇ ಥರ ಇ ಪವರ್ ಇನ್ಫಿನಿಟಿ ಯಾವಾಗಲೂ ಏನಾಗಿರುತ್ತೆ ಅಂದರೆ ಇನ್ಫಿನಿಟಿನೇ ಬರುತ್ತೆ. ಮತ್ತು ನೋಡಿ, ಇ ಪವರ್ ಮೈನಸ್ ಇನ್ಫಿನಿಟಿ ಯಾವಾಗಲೂ ಏನಾಗಿರುತ್ತೆ ಅಂದರೆ 0 ಆಗಿರುತ್ತೆ. ಯಾಕಂದರೆ ಅದು 1/ಇನ್ಫಿನಿಟಿ ಆಗಿಬಿಟ್ಟು 0 ಬರುತ್ತೆ. ಹೌದಾ? ಅದೇ ಥರ ಐಡಿಯಾ ಗೊತ್ತಿರಬೇಕು ನಮಗೆ. ನೋಡಿ ಇದೊಂದು ಪ್ರಾಬ್ಲಮ್ ಗೊತ್ತಿರಲಿ, ಡಿಫ್ರೆಂಟ್ ಇದೆ ಇದು. ಯಾಕಂದರೆ ಈಗ ನಾವೇನಾದ್ರು ಎಕ್ಸಿಗೆ 0 ಬರ್ಕೊಂಡ್ರೆ ಇ ಪವರ್ ಇನ್ಫಿನಿಟಿ ಬೈ ಇ ಪವರ್ ಇನ್ಫಿನಿಟಿ ಅಂದರೆ ಇನ್ಫಿನಿಟಿ ಬೈ ಇನ್ಫಿನಿಟಿ ಫಾರ್ಮಲ್ಲಿ ಇದೆ ಅಂತೇಳಿ ಡೈರೆಕ್ಟಾಗಿ ಬರೆಯೋಕ್ಕೆ ಹೋದರೆ ತಪ್ಪಾಗ್ಬಿಡುತ್ತೆ ಇದು. ನೋಡಿ ಏನಾದ್ರು ನಮಗೆ ಇನ್ಫಿನಿಟಿ ಬೈ ಇನ್ಫಿನಿಟಿ ಫಾರ್ಮಲ್ಲಿ ಇದೆ ಅಂದ್ಕೊಂಬಿಟ್ಟು ಡೈರೆಕ್ಟಾಗಿ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿ ಲಿಮಿಟ್ ಎಕ್ಸ್ಟೆನ್ಸ್ ಟು 0, ಇ ಪವರ್ 1/x ಇನ್ ಡಿಫ್ರೆನ್ಷನ್ನು ಇ ಪವರ್ 1/x ಮತ್ತು 1/x ಇನ್ ಡಿಫ್ರೆನ್ಷನ್ನು ಮೈನಸ್ 1/x². ಮತ್ತು ಇದನ್ನು ಅಷ್ಟೇ, ಇ ಪವರ್ 1/x ಮತ್ತು 1/x ಇನ್ ಡಿಫ್ರೆನ್ಷನ್ನು ಮೈನಸ್ 1/x². ಈ ಥರ ಎಲ್ಲ ಕ್ಯಾನ್ಸಲ್ ಮಾಡ್ಕೊಬಿಟ್ಟು ಆನ್ಸರು 1 ಅಂತ ಬರೋದು ತಪ್ಪಾಗ್ಬಿಡುತ್ತೆ ಇಲ್ಲಿ. ಅದಕ್ಕೆ ನೋಡಿ, ಡೈರೆಕ್ಟಾಗಿ ಇದನ್ನು ಸಿಂಪ್ಲಿಫೈ ಮಾಡಬಾರ್ದು. ಈ ಥರ ಯಾವಾಗ ಥಿಂಕ್ ಮಾಡಿ ಅಂದರೆ ಎಕ್ಸ್ಟೆನ್ಸ್ ಟು 0 ಇದ್ದು 1/x ಇತ್ತು ಅಂದರೆ ಥಿಂಕ್ ಮಾಡಬೇಕು. ಡೈರೆಕ್ಟಾಗಿ ಯಾವಾಗೂ ಬರೆಯೋಕ್ಕೆ ಹೋಗ್ಬೇಡಿ. ನೋಡಿ ಹಾಗಾದ್ರೆ ಏನೇನು ಮಾಡ್ಕೊತೀವಿ ಅಂತ, ಈಗ ಫಸ್ಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ತೊಗೊತೀನಿ. ಅಂದರೆ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಮೈನಸ್, ಹೌದಾ, 1/x ಮೈನಸ್ 1 ಇ ಪವರ್ 1/x ಪ್ಲಸ್ 1. ಹೌದಾ? 0 ಮೈನಸ್ ಅಂದರೆ 0ಕ್ಕಿಂತ ಕಮ್ಮಿ ಇದೆ ಅಂತ ಆಯಿತು ತಾನೆ. 0ಕ್ಕಿಂತ ಸ್ವಲ್ಪ ಕಮ್ಮಿ ಇದೆ ಅಂದರೆ ನೆಗೆಟಿವ್ ನಂಬರ್ ಆಗುತ್ತೆ. ನೆಗೆಟಿವ್ ನಂಬರ್ ಆಗಿಬಿಡುತ್ತೆ ಅಂದರೆ ಇದೇನಾಗುತ್ತೆ ಅಂದರೆ ಇ ಪವರ್ ಮೈನಸ್ ಇನ್ಫಿನಿಟಿ ಮೈನಸ್ 1 ಇ ಪವರ್ ಮೈನಸ್ ಇನ್ಫಿನಿಟಿ ಪ್ಲಸ್ 1 ಆಯಿತು. ಹೌದಾ? ನೋಡಿ ನೆಗೆಟಿವ್ ನಂಬರ್ ಆಗಿದ್ದಕ್ಕೆ ಮೈನಸ್ ಇನ್ಫಿನಿಟಿ ಬರುತ್ತೆ. ಹೌದಾ? ಹಾಗಾದ್ರೆ ನೋಡಿ, ಇ ಪವರ್ ಮೈನಸ್ ಇನ್ಫಿನಿಟಿ ಅಂದರೆ ವ್ಯಾಲ್ಯೂ ಏನು ಗೊತ್ತಿರೋದು 0 ತಾನೆ. ಹಾಗಾದ್ರೆ ಇದು 0 ಮೈನಸ್ 1/0 ಪ್ಲಸ್ 1 ಅಂದರೆ ಮೈನಸ್ 1 ಬಂತು. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮೈನಸ್ 1 ಬರ್ತಾ ಇದೆ. ರೈಟ್ ಹ್ಯಾಂಡ್ ಲಿಮಿಟ್ ತೊಗೊಂಡೆ ಅಂದರೆ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಪ್ಲಸ್ ತೊಗೊತೀನಿ. ಹೌದಾ? ಅಂದರೆ 0ಕ್ಕಿಂತ ಜಾಸ್ತಿ ಇದೆ ಅಂದರೆ ಪಾಸಿಟಿವ್ ಆಗುತ್ತಲ್ಲ. ಹೌದಾ? ನೋಡಿ ಕರೆಕ್ಟಾಗಿ ಗೊತ್ತಾಗಬೇಕು. ಇಲ್ಲಿ 0 ಇದೆ, ಇದು 0 ಪ್ಲಸ್, ಇದು 0 ಮೈನಸ್. ಹೌದಾ? 0 ಪ್ಲಸ್ ಅಂದರೆ ಪಾಸಿಟಿವ್ ಇರುತ್ತೆ, 0 ಮೈನಸ್ ಅಂದರೆ ನೆಗೆಟಿವ್ ಇರುತ್ತೆ. ಹೌದಾ? ಅದಕ್ಕೆ 1/x ಏನಾಗ್ತದೆ, ಮೈನಸ್ ಇನ್ಫಿನಿಟಿನೂ ಆಗುತ್ತೆ ಮತ್ತು ಪ್ಲಸ್ ಇನ್ಫಿನಿಟಿನೂ ಆಗುತ್ತೆ. ಅದು ಕರೆಕ್ಟಾಗಿ ಗೊತ್ತಾಗಬೇಕು. ಈಗ ನೋಡಿ, ಇಲ್ಲಿ ಪ್ಲಸ್ ಇನ್ಫಿನಿಟಿ ಆಯಿತು ಅಂದರೆ ಇದು ಇನ್ಫಿನಿಟಿ ಬೈ ಇನ್ಫಿನಿಟಿ ಫಾರ್ಮಲ್ಲಿ ಬಂತು. ಈ ಡೈರೆಕ್ಟಾಗಿ ರೂಲ್ ಅಪ್ಲೈ ಮಾಡ್ತೀನಿ. ಇ ಪವರ್ 1/x ಇಂದು ಡಿಫ್ರೆನ್ಷಿಯೇಷನು ಇ ಪವರ್ 1/x ಮತ್ತು 1/x ಇನ್ ಡಿಫ್ರೆನ್ಷಿಯನು ಮೈನಸ್ 1/x². ಇಲ್ಲೂ ಅಷ್ಟೇ, ಇ ಪವರ್ 1/x ಇನ್ ಡಿಫ್ರೆನ್ಷಿಯೇಷನ್ ಇ ಪವರ್ 1/x ಮತ್ತು 1/x ಇನ್ ಡಿಫ್ರೆನ್ಷಿಯೇಷನು ಮೈನಸ್ 1/x². ಹೌದಾ? ನೋಡಿ ನ್ಯೂಮರೇಟರ್ ಡಿನಾಮಿನೇಟರ್ ಎರಡೂ ಸೇಮ್ ಇದೆ ತಾನೆ. ಕ್ಯಾನ್ಸಲ್ ಆಗಿಬಿಟ್ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಪ್ಲಸ್ 1 ಬಂತು. ಅಂದರೆ ಇದು ಆನ್ಸರ್ 1. ನೋಡಿ ಎಲ್ ಎಚ್ ಎಲ್ ಮೈನಸ್ 1 ಬರ್ತಿದೆ, ಆರ್ ಎಚ್ ಎಲ್ಲು ಪ್ಲಸ್ 1 ಬರ್ತಿದೆ. ದೇರ್ಫೋರ್ ಇಲ್ಲಿ ಏನಂತ ಆಯಿತು, ಎಲ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. ನೋಡಿ ಎಲ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್ ಆಯಿತು ಅಂದರೆ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಅಂದರೆ ಆನ್ಸರು ಡಿ ಬರುತ್ತೆ. ಹೌದಾ? ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಇದು ಕರೆಕ್ಟಾಗಿ ಗೊತ್ತಿರಬೇಕು. ಹೌದಾ? ಎಲ್ ಎಚ್ ಎಲ್ ಇಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್ ಆಗಿಬಿಡುತ್ತೆ. ಅದಕ್ಕೆ ಕೇರ್ಫುಲ್ಲಾಗಿ ಬರ್ಕೋಬೇಕು. ಹೌದಾ? ಅಂದರೆ ನೋಡಿ ಇಲ್ಲಿ ಯಾಕೆ ನೋಟ್ ಗೊತ್ತಿರಲಿ. ಲಿಮಿಟ್ ಎಕ್ಸ್ಟೆನ್ಸ್ ಟು 0
ಇ ಪವರ್ 1/x ಮೈನಸ್ 1 ಬೈ ಇ ಪವರ್ 1/x ಪ್ಲಸ್ 1 ಎಷ್ಟೊಂದು ಸಲ ಕೇಳಿದ್ದಾರೆ. ಇದು ಯಾವಾಗಲೂ ಏನಾಗಿರುತ್ತೆ, ಈಸ್ ಡಸ್ ನಾಟ್ ಎಕ್ಸಿಸ್ಟ್. ಹೌದಾ? ಇದೇ ಥರ ನೋಡಿ ಇನ್ನೊಂದು ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಮಾಡ್ಲಸ್ ಆಫ್ ಎಕ್ಸ್ ಮೈನಸ್ ಎ ಬೈ ಎಕ್ಸ್ ಮೈನಸ್ ಎ. ಇದನ್ನು ಡಸ್ ನಾಟ್ ಎಕ್ಸಿಸ್ಟ್. ಇದು ಯಾಕಂದರೆ ಡೈರೆಕ್ಟಾಗಿ ಎ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0/0 ಫಾರ್ಮಲ್ಲಿ ಇದೆ ಅಂತೇಳಿ ಬರೆಯೋಕ್ಕೆ ಬರಲ್ಲ ಇಲ್ಲಿ. ಆಯ್ತಲ್ಲ? ಇದನ್ನು ಗೊತ್ತಿರಲಿ. ಇದನ್ನು ಏನಾಗಿರುತ್ತೆ ಅಂದರೆ ಈಸ್ ಡಸ್ ನಾಟ್ ಎಕ್ಸಿಸ್ಟ್. ಮತ್ತು ನೋಡಿ ಮಾಡ್ಲಸ್ ಇದ್ದಾಗ ಅಲ್ಲಿ ಏನು ಗೊತ್ತಾಗಬೇಕು ಅಂದರೆ ಎಕ್ಸಿಗೆ ಎ ಬರ್ಕೊಂಡಾಗ 0/0 ಬರಬೇಕು, ಯಾವುದಾದ್ರು ಒಂದಕ್ಕೆ ಮಾಡ್ಲಸ್ ಇರಬೇಕು. ಅದರಲ್ಲಿ ಈ ಥರ ಇತ್ತು ಅಂದರೆ ಡೈರೆಕ್ಟಾಗಿ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರಿತೀವಿ. ಹೌದಾ? ನೋಡಿ ಇದನ್ನು ಇಂಪಾರ್ಟೆಂಟೇ. ನೋಡಿ ಇವೆರಡೂ ಎಷ್ಟೊಂದು ಸಲ ಕೇಳಿದ್ದಾರೆ, ಬಟ್ ಡೈರೆಕ್ಟ್ ಸಿಂಪ್ಲಿಫೈ ಮಾಡೋಕ್ಕೆ ಹೋದಾಗ ವ್ಯಾಲ್ಯೂ ಬಂದುಬಿಡುತ್ತೆ. ಅದಕ್ಕೆ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಆಯ್ತಲ್ಲ? ನೋಡಿ ಬೇಕಾದ್ರೆ ಸೆಕೆಂಡನ್ನು ಪ್ರೂವ್ ಮಾಡಿರ್ತೀನಿ. ಜಸ್ಟು ಸೆಕೆಂಡ್ ಒಂದು ನೋಡಿ. ಫಸ್ಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ತೊಗೊಂಡೆ ಅಂದರೆ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಮೈನಸ್ ಮಾಡ್ಲಸ್ ಆಫ್ ಎಕ್ಸ್ ಮೈನಸ್ ಎ ಬೈ ಎಕ್ಸ್ ಮೈನಸ್ ಎ. ಹೌದಾ? ನೋಡಿ ಎ ಮೈನಸ್ ಅಂದರೆ ಎಕ್ಕಿಂತ ಕಮ್ಮಿ ಇದೆ ಅಂತ ತಾನೆ. ಎಕ್ಕಿಂತ ಕಮ್ಮಿ ಇದೆ ಅಂದರೆ ಎಕ್ಸ್ ಮೈನಸ್ ಎ ನೆಗೆಟಿವ್ ಆಗಿಬಿಡುತ್ತೆ. ನೆಗೆಟಿವ್ ಆಗುತ್ತೆ ಅಂದರೆ ಮೈನಸ್ ಬರ್ಕೋಬೇಕು. ಹೌದಾ? ಎಕ್ಸ್ಟೆನ್ಸ್ ಟು ಎ ಮೈನಸ್ ಮೈನಸ್ ಆಫ್ ಎಕ್ಸ್ ಮೈನಸ್ ಎ ಬೈ ಎಕ್ಸ್ ಮೈನಸ್ ಎ. ಎಕ್ಸ್ ಮೈನಸ್ ಎ ಕ್ಯಾನ್ಸಲ್ ಆಗಿಬಿಟ್ಟು -1 ಬರುತ್ತೆ. ಆರ್ ಎಚ್ ಎಲ್ ಅಂದರೆ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಪ್ಲಸ್ ಮಾಡ್ಲಸ್ ಆಫ್ ಎಕ್ಸ್ ಮೈನಸ್ ಎ ಬೈ ಎಕ್ಸ್ ಮೈನಸ್ ಎ. ಹೌದಾ? ಎಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ಇದು ಅವಾಗ ಎಕ್ಸ್ ಮೈನಸ್ ಎ ಏನಾಗ್ಬಿಡುತ್ತೆ ಅಂದರೆ ಪಾಸಿಟಿವ್ ಆಗುತ್ತೆ. ಹೌದಾ? ಯಾಕಂದರೆ ಎಕ್ಕಿಂತ ಜಾಸ್ತಿ ಇದೆ ಅಂದರೆ ಜಾಸ್ತಿ ಇರೋದು ಮೈನಸ್ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಪಾಸಿಟಿವೇ ಬರುತ್ತೆ. ಹೌದಾ? ಹಾಗಾದರೆ ಎಕ್ಸ್ ಮೈನಸ್ ಎ ಪಾಸಿಟಿವ್ ಆಯಿತು. ಪಾಸಿಟಿವ್ ಇದೆ ಅಂದರೆ ಏನಿರುತ್ತಲ್ಲ ಅದನ್ನೇ ಬರೀಬೇಕು ಮಾಡ್ಲಸ್ಸಲ್ಲಿ. ಹೌದಾ? ಅಂದರೆ ಎಕ್ಸ್ ಮೈನಸ್ ಎ ಬೈ ಎಕ್ಸ್ ಮೈನಸ್ ಎ ಎರಡು ಕ್ಯಾನ್ಸಲ್ ಆಗಿಬಿಟ್ಟು 1. ಅದಕ್ಕೆ ಇಲ್ಲಿ ಏನಂತ ಗೊತ್ತಾಯಿತು, ದೇರ್ಫೋರ್ ಎಲ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. ದಟ್ ಇಂಪ್ಲೈಸ್ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಹೌದಾ? ಅದಕ್ಕೆ ನೋಡಿ ಇ ಪವರ್ 1/x ಮೈನಸ್ 1 ಬೈ ಇ ಪವರ್ 1/x ಪ್ಲಸ್ 1 ಅಥವಾ ರೆಸಿಪ್ರೋಕಲ್ಲು ಇರ್ಬೋದು. ಸೇಮ್ ಟೈಪ್ ಮಾಡ್ಲಸ್ ಆಫ್ ಎಕ್ಸ್ ಮೈನಸ್ ಎ ಬೈ ಎಕ್ಸ್ ಮೈನಸ್ ಎ. ಹೌದಾ? ಅದ್ರದ್ದು ರೆಸಿಪ್ರೋಕಲ್ ಇರ್ಬೋದು. ಇವೆರಡು ಟೈಪಲ್ಲಿ ಹೇಗೆ ಕೊಟ್ಟರು ಲಿಮಿಟ್ ಏನಂತ ಹೇಳ್ತೀವಿ ನಾವಲ್ಲಿ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೋಡಿ ಇಂಪಾರ್ಟೆಂಟ್ ನಮಗೆ ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ನೋಡಿ 11th ಒಂದು. ಇಫ್ ಎಫ್ ಆಫ್ 9 ಈಸ್ ಈಕ್ವಲ್ ಟು 9 ಮತ್ತು ಎಫ್ ಡ್ಯಾಶ್ ಆಫ್ 9 ಈಸ್ ಈಕ್ವಲ್ ಟು 4 ದೆನ್ ಅಂತ ಹೇಳಿದೆ. ಹೌದಾ? ದೆನ್ ಏನು ಕೇಳಿರೋದು, ಲಿಮಿಟ್ ಎಕ್ಸ್ ಟೆನ್ಸ್ ಟು 9 ರೂಟ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ 3 ಬೈ ರೂಟ್ ಎಕ್ಸ್ ಮೈನಸ್ 3. ಹೌದಾ? ಡೈರೆಕ್ಟಾಗಿ ಎಕ್ಸಿಗೆ ಏನಾದ್ರು 9 ಬರ್ಕೊಂಡೆ ಅಂದರೆ ಇದು ಎಫ್ ಆಫ್ 9 ಆಗ್ಬಿಡುತ್ತಲ್ಲ. ಎಫ್ ಆಫ್ 9 ಆಯಿತು ಅಂದರೆ 9 ಅಂತ ಗೊತ್ತಿದೆ. ರೂಟ್ 9 ಅಂದರೆ 3 ಮೈನಸ್ 3 ಅಂದರೆ 0/0. ಹೌದಾ? ನೋಡಿ 0/0 ಇಂಡಿಟರ್ಮೈನ್ಡ್ ಫಾರ್ಮ್ ಇದೆ. ಡೈರೆಕ್ಟಾಗಿ ರೂಲ್ ಅಪ್ಲೈ ಮಾಡಿ. ನ್ಯೂಮರೇಟರ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು, ಡಿನಾಮಿನೇಟರ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಆಗ ರೂಟ್ ಆಫ್ ಎಫ್ ಆಫ್ ಎಕ್ಸಿನ ಡಿಫ್ರೆನ್ಷಿಯೇಷನು 1/2 ರೂಟ್ ಆಫ್ ಎಫ್ ಆಫ್ ಎಕ್ಸ್. ಮತ್ತು ಚೇನ್ ರೂಲ್ ಅಪ್ಲೈ ಮಾಡಬೇಕು. ಎಫ್ ಆಫ್ ಎಕ್ಸಿನ ಡಿಫ್ರೆನ್ಷಿಯೇಷನು ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ 0 ಆಗಿಬಿಡುತ್ತೆ. ರೂಟ್ ಎಕ್ಸಿನ ಡಿಫ್ರೆನ್ಷಿಯೇಷನು 1/2 ರೂಟ್ ಎಕ್ಸು. ಹೌದಾ? ಮತ್ತು ಕಾನ್ಸ್ಟೆಂಟ್ ಇನ್ ಡಿಫ್ರೆನ್ಷಿಯೇಷನ್ 0. ಈಗ ನೋಡಿ ಎಕ್ಸಿಗೆ ಏನಾದರೂ 9 ಬರ್ಕೊಂಡೆ ಅಂದರೆ 1/2 ರೂಟ್ ಎಫ್ ಆಫ್ 9 ಇಂಟು ಎಫ್ ಡ್ಯಾಶ್ ಆಫ್ 9 ಡಿವೈಡೆಡ್ ಬೈ 1/2 ರೂಟ್ 9 ಬಂತು. ಹೌದಾ? 2 ಕ್ಯಾನ್ಸಲ್ ಆಗಿ ನೋಡಿ ರೂಟ್ ಎಫ್ ಆಫ್ 9 ಅಂದರೆ 9 ಕೊಟ್ಟಿದ್ದಿರ್ತಾನೆ. ಈಗ 1/√9 ಬೈ ಎಫ್ ಡ್ಯಾಶ್ ಆಫ್ 9 ಅಂದರೆ 4 ಡಿವೈಡೆಡ್ ಬೈ 1/√9. ಹೌದಾ? ನೋಡಿ 1/√9 ಕ್ಯಾನ್ಸಲ್ ಆಯಿತು, 4 ಬರುತ್ತೆ ಅಷ್ಟೇ ಆನ್ಸರ್. ಹೌದಾ? ಅಂದರೆ ಆಪ್ಷನ್ ಬಿ ಬರುತ್ತೆ. ನಾವು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಅದೇ ಗೊತ್ತಿರಬೇಕು. ಹೌದಾ? ಎಷ್ಟು 12th ಒಂದು ನೋಡಿ. 12th ಒಂದು ಡೈರೆಕ್ಟಾಗಿ ಬರೀಬೋದಲ್ಲ. ಒಂದು ನೋಟ್ ಹೇಳಿದ್ವಿ ಅದೇ ಥರ ಇದೆ.
ಲಿಮಿಟ್ ಎಕ್ಸ್ ಟೆನ್ಸ್ ಟು ಝೀರೋ ಮಾಡ್ ಎಕ್ಸ್ ಬೈ ಎಕ್ಸ್. ಹೌದಾ? ಜಸ್ಟ್ ಇಲ್ಲಿ ಹೇಳಿದ್ವಲ್ಲ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಮಾಡ್ ಎಕ್ಸ್ ಮೈನಸ್ ಎ ಬೈ ಎಕ್ಸ್ ಮೈನಸ್ ಎ ಇತ್ತು ಅಂದರೆ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳಿದ್ವಿ. ಹಾಗಾದರೆ ಮಾಡ್ ಎಕ್ಸ್ ಬೈ ಎಕ್ಸ್ ಏನಾಗಿರುತ್ತೆ ನಮಗೆ ಇಲ್ಲಿ? ಡಸ್ ನಾಟ್ ಎಕ್ಸಿಸ್ಟ್. ಹೌದಾ? ಬಿಕಾಸ್ ವಿ ನೋ ದಟ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಮಾಡ್ಲಸ್ ಆಫ್ ಎಕ್ಸ್ ಮೈನಸ್ ಎ ಬೈ ಎಕ್ಸ್ ಮೈನಸ್ ಎ ಡಸ್ ನಾಟ್ ಎಕ್ಸಿಸ್ಟ್. ಹೌದಾ? ನೋಡಿ, ಕರೆಕ್ಟಾಗಿ ರೂಲ್ ಗೊತ್ತಿರಬೇಕಷ್ಟೇ. ಇಲ್ಲಿ ಎ ಇರೋ ಪ್ಲೇಸಲ್ಲಿ ಏನಿದೆ ಅಂದರೆ ಝೀರೋ ಇದೆ ಅಷ್ಟೇ. ಹೌದಾ? ಅದಕ್ಕೆ ಗೊತ್ತಿರಬೇಕು. ಆಯ್ತಲ್ಲ? ನೆಕ್ಸ್ಟ್ ಒಂದು ನೋಡಿ, ತರ್ಟೀನು ಟ್ರೈ ಮಾಡಿ ಬರುತ್ತೆ. ಡೈರೆಕ್ಟಾಗಿ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿ ಬರುತ್ತೆ. 13 ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಕ್ಸ್ ಮೈನಸ್ 1 ಬೈ 2x ಸ್ಕ್ವೇರ್ ಮೈನಸ್ 7x ಪ್ಲಸ್ 5. ಹೌದಾ? ಡೈರೆಕ್ಟಾಗಿ 1 ಬರ್ಕೊಂಡೆ ಅಂದರೆ 1 ಮೈನಸ್ 1 ಅಂದರೆ 0 ಆಗಿಬಿಡುತ್ತೆ. ನ್ಯೂಮರೇಟರು 0, ಡಿನಾಮಿನೇಟರು ಏನಾಗುತ್ತೆ ಅಂದರೆ 2 ಮೈನಸ್ 7 ಪ್ಲಸ್ 5 ಅಂದರೆ 0. ಹೌದಾ? 2 ಮೈನಸ್ 7 ಅಂದರೆ -5, -5 ಪ್ಲಸ್ 5 ಅಂದರೆ 0. ಹಾಗಾದರೆ ನ್ಯೂಮರೇಟರ್ನ ಈಗ ಡಿಫ್ರೆನ್ಷಿಯೇಟ್ ಮಾಡಿದೆ ಅಂದರೆ ಎಕ್ಸ್ ಮೈನಸ್ 1 ಡಿಫ್ರೆನ್ಷಿಯೇಷನ್ನು 1, ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿದೆ ಅಂದರೆ 4x ಮೈನಸ್ 7. ಹೌದಾ? 4x ಮೈನಸ್ 7 ಕಾನ್ಸ್ಟೆಂಟ್ ಡಿಫ್ರೆನ್ಷನ್ 0 ಆಗಿಬಿಡುತ್ತೆ. ಈಗ ಎಕ್ಸಿಗೆ 1 ಬರದೆ ಅಂದರೆ 1/4 ಮೈನಸ್ 7 ಆಗ್ಬಿಟ್ಟು ಆನ್ಸರು 1/-3 ಅಂದರೆ -1/3 ಬರುತ್ತೆ. ಹೌದಾ? ನೋಡಿ, ಡೈರೆಕ್ಟಾಗಿ ಗೊತ್ತಿರಬೇಕು. ಈ ರೂಲ್ ಯೂಸ್ ಮಾಡಿಕೊಂಡು ಎಷ್ಟೊಂದು ಪ್ರಾಬ್ಲಮ್ನ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. 0/0 ಅಥವಾ ಇನ್ಫಿನಿಟಿ ಫಾರ್ಮೇಟಲ್ಲಿ ಇತ್ತು ಅಂದರೆ ನ್ಯೂಮರೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡೋದು, ಡಿನಾಮಿನೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡೋದು, ನೆಕ್ಸ್ಟ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋದು ಅಷ್ಟೇ. ಹೌದಾ? ಸೇಮ್ ಟೈಪ್ 14 ಟ್ರೈ ಮಾಡ್ಬೋದು. ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಕ್ಸ್ ಪ್ಲಸ್ 2 ಹೋಲ್ ಪವರ್ 5/3 ಮೈನಸ್ ಎ ಪ್ಲಸ್ 2 ಹೋಲ್ ಪವರ್ 5/3 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 0/0 ಇದೆ ಅಲ್ಲ? ಹೌದಾ? ಟ್ರೈ ಮಾಡಿ. ನ್ಯೂಮರೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿ, ಡಿನಾಮಿನೇಟರ್ ಡಿಫ್ರೆನ್ಷಿಯೇಟ್ ಮಾಡಿ ಬರುತ್ತೆ. ಬರುತ್ತಾ? ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ನ್ಯೂಮರೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿದೆ ಅಂದರೆ ಏನು ಬರ್ಬೋದು? n ಇಂಟು ಅಂದರೆ 5/3 ಇಂಟು ಎಕ್ಸ್ ಪ್ಲಸ್ 2 ಹೋಲ್ ಪವರ್ n-1 5/3 -1 ಮತ್ತು ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ 0 ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎದ ಡಿಫ್ರೆನ್ಷಿಯನ್ 1 - 0. ಹೌದಾ? ಈಗ ನೋಡಿ, ಎಕ್ಸಿಗೆ ಏನಾದರೂ ಎ ಬರ್ಕೊಂಡೆ ಅಂದರೆ ಈಗೇನು ಬರ್ಬೋದು? ಇದು 5/3 ಇಂಟು ಎ ಪ್ಲಸ್ 2 ಹೋಲ್ ಪವರ್ 5/3 -1 ಅಂದರೆ 2/3. ಹೌದಾ? ಅಂದರೆ ಡೈರೆಕ್ಟಾಗಿ ಆನ್ಸರ್ 5/3 ಇಂಟು ಎ ಪ್ಲಸ್ 2 ಹೋಲ್ ಪವರ್ 2/3 ಅಂದರೆ ಆಪ್ಷನ್ ಎ ಬರುತ್ತಷ್ಟೆ. ಆಯ್ತಲ್ಲ? ಸೇಮ್ ಟೈಪು 15 ಟ್ರೈ ಮಾಡಿ ಬರುತ್ತೆ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 1 ಪ್ಲಸ್ ಎಕ್ಸ್ ಹೋಲ್ ಪವರ್ 5 -1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಹೋಲ್ ಕ್ಯೂಬ್ -1. ಹೌದಾ? ನ್ಯೂಮರೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು, ಡಿನಾಮಿನೇಟರ್ ಡಿಫ್ರೆನ್ಷಿಯೇಟ್ ಮಾಡಿಕೊಂಡು ನೆಕ್ಸ್ಟ್ ಟ್ರೈ ಮಾಡಬೇಕು. ಹೌದಾ? ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ನ್ಯೂಮರೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿದೆ ಅಂದರೆ 5 ಇಂಟು 1 ಪ್ಲಸ್ ಎಕ್ಸ್ ಹೋಲ್ ಪವರ್ 4 -1 ಡಿಫ್ರೆನ್ಷಿಯನ್ 0 ಆಗಿಬಿಡುತ್ತೆ. ಇದು 3 ಇಂಟು 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್. ಈಗ ಎಕ್ಸಿಗೆ 0 ಬರ್ಕೊಂಡೆ ಅಂದರೆ 5 ಇಂಟು 1 ಪ್ಲಸ್ 0 ಹೋಲ್ ಪವರ್ 4/3 ಇಂಟು 1 ಪ್ಲಸ್ 0 ಹೋಲ್ ಸ್ಕ್ವೇರ್. ಹೌದಾ? 1 ಪ್ಲಸ್ 0 ಅಂದರೆ 1 ಪವರ್ 4 ಅಂದರೆ 1 ಆಗಿಬಿಡುತ್ತೆ. ಅಂದರೆ ಆನ್ಸರು 5/3 ಬರುತ್ತೆ. ಅಂದರೆ ಆಪ್ಷನ್ ಸಿ ಬರ್ತದೆ ಅಷ್ಟೇ.
ಹೌದಾ. ನ್ಯೂಮರೇಟರ್ನೇ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು, ಡಿನಾಮಿನೇಟರ್. ಹೌದಾ. ನೆಕ್ಸ್ಟ್ ಒಂದು ನೋಡಿ, ಇದಕ್ಕೊಂದು ಶಾರ್ಟ್ಕಟ್ ಹೇಳಿದ್ವಿ 16. ನೋಡಿ ಶಾರ್ಟ್ಕಟ್ ಏನು ಹೇಳಿದ್ವಿ ಅಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ಈ ಥರ ತೊಗೊಂಡಿದ್ವಿ. ಲಿಮಿಟ್ θ ಟೆನ್ಸ್ ಟು 0 sin 2θ ಇಂಟು tan 3θ ಬೈ sin ಇನ್ವರ್ಸ್ 3θ ಇಂಟು 4θ. ಈ ಥರ ಏನಾದ್ರು ಇತ್ತು ಅಂದರೆ ಡೈರೆಕ್ಟಾಗಿ ಆನ್ಸರ್ ಬರೀಬೋದು ಅಂತ ಹೇಳಿದ್ವಿ. ಡಿಗ್ರಿ ಆಫ್ ದ ನ್ಯೂಮರೇಟರ್ ಇಲ್ಲಿ 2 ಇದೆ. θ ಇಂಟು θ ಅಂದರೆ θ ಸ್ಕ್ವೇರ್ ಆಗ್ಬಿಟ್ಟು 2 ಆಗುತ್ತೆ. ಡಿಗ್ರಿ ಆಫ್ ದ ಡಿನಾಮಿನೇಟರು 2 ಇದೆ. ಡಿಗ್ರಿ ಆಫ್ ದ ನ್ಯೂಮರೇಟರ್ ಇಸ್ ಈಕ್ವಲ್ ಟು ಡಿಗ್ರಿ ಆಫ್ ದ ಡಿನಾಮಿನೇಟರ್ ಇತ್ತು ಅಂದರೆ ಬರೀ ಕಾನ್ಸ್ಟೆಂಟ್ಸ್ ಬರೀಬೋದು ಅಂತ ಹೇಳಿದ್ವಿ. θ ಕೋಎಫಿಷಿಯೆಂಟ್ 2 ಇದೆ, ಇಲ್ಲಿ 3 ಇದೆ, ಇಲ್ಲೂ ಅಷ್ಟೇ 3 ಇದೆ ಮತ್ತು 4. ಇದು ಸಿಂಪ್ಲಿಫೈ ಮಾಡಿದಾಗ ಆನ್ಸರು 1/2 ಬಂದ್ಬಿಡುತ್ತೆ. ಹೌದಾ. ಈ ಥರ ಹೇಳಿದ್ವಲ್ಲ, ಇದು ಗೊತ್ತಿರಬೇಕು. ಮತ್ತು ಈ ರೂಲ್ನ ಯಾವಾಗ ಅಪ್ಲೈ ಮಾಡ್ಬೋದು ಅಂದರೆ ಸೈನು, ಟ್ಯಾನು, ಸೈನ್ ಇನ್ವರ್ಸು, ಟ್ಯಾನ್ ಇನ್ವರ್ಸ್ ಇರಬೇಕು. ಜೊತೆಗೆ θ ಅಥವಾ ಎಕ್ಸ್ ಏನಿರುತ್ತಲ್ಲ ಅದಷ್ಟೇ ಇತ್ತು ಅಂದರೆ ಮಾತ್ರ ಅಪ್ಲೈ ಮಾಡ್ಬೋದು. ಮತ್ತು ಡಿಗ್ರಿ ಆಫ್ ದ ನ್ಯೂಮರೇಟರು ಡಿನಾಮಿನೇಟರ್ ಸೇಮ್ ಇರಲೇಬೇಕು. ಹೌದಾ. ಏನಾದ್ರು ಈ ಥರ ಇತ್ತು ಅಂದ್ಕೊಳ್ಳಿ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 sin inverse of 2x minus sin x into tan 3x divided by 5x ಸ್ಕ್ವೇರ್. ಈ ಥರ ಇತ್ತು ಅಂದ್ಕೊಳ್ಳಿ. ಈಗಲೂ ನೋಡಿ ಡಿಗ್ರಿ ಆಫ್ ದ ನ್ಯೂಮರೇಟರ್ ಇಸ್ 2 ಇಲ್ಲಿ. ಹೌದಾ. ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್, 2, ಇಲ್ಲೂ 2 ಇದೆ. ಹಾಗಾದರೆ ಡೈರೆಕ್ಟಾಗಿ ಏನು ಬರೀಬೋದು ಅಂದರೆ ಇಲ್ಲಿ 2 - 1 ಇದೆ, ಇಲ್ಲಿ 3 ಇದೆ, ಡಿವೈಡೆಡ್ ಬೈ 5. ಹೌದಾ. ಅಂದರೆ 3/5 ಅಂತ ಬರೀಬೋದು. ಗೊತ್ತಲ್ಲ. ಈ ಐಡಿಯಾ ಯೂಸ್ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು. ಇದಕ್ಕೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ವಲ್ಲ, ಅಂದರೆ ಸೇಮ್ ಟೈಪ್ ಈಗ ನೋಡ್ಕೊಳ್ಳಿ. ಇಲ್ಲಿ ಏನು ಕೊಟ್ಟಿರೋದು ನಾವು, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 sin 2x ಪ್ಲಸ್ sin 6x ಡಿವೈಡೆಡ್ ಬೈ sin 5x ಮೈನಸ್ sin 3x. ಹೌದಾ. ನೋಡಿ ಆ್ಯಕ್ಚುಲ್ ಸಿಂಪ್ಲಿಫೈ ಮಾಡಬೇಕು ಅಂದರೆ ಮತ್ತೆ ನಾವು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ಲೆಂತಿ ಆಗಿಬಿಡುತ್ತೆ. ಡಿಗ್ರಿ ಆಫ್ ದ ನ್ಯೂಮರೇಟರ್ ಇಸ್ ಈಕ್ವಲ್ ಟು ಡಿಗ್ರಿ ಆಫ್ ದ ಡಿನಾಮಿನೇಟರ್ ಸೇಮ್ ಇದೆ ತಾನೆ. ಡೈರೆಕ್ಟ್ ಕಾನ್ಸ್ಟೆಂಟ್ಸ್ ಬರ್ಕೊತೀನಿ. ಅಂದರೆ ಇಲ್ಲಿ 2 + 6 ಇದೆ, ಇಲ್ಲಿ 5 - 3 ಅಂದರೆ 8/2 ಆಗ್ಬಿಟ್ಟು ಆನ್ಸರು 4 ಬರುತ್ತೆ. ಆಪ್ಷನ್ ಡಿ ಡೈರೆಕ್ಟಾಗಿ ಬರೀಬೋದು. ಹೌದಾ. ಅಂದರೆ ಅಲ್ಲಿ ಕಾನ್ಸ್ಟೆಂಟ್ಸ್ನ ಕರೆಕ್ಟಾಗಿ ಬರ್ಕೊಂಡು ಸಿಂಪ್ಲಿಫೈ ಮಾಡಬೇಕಷ್ಟೆ. ಹೌದಾ. ನೆಕ್ಸ್ಟ್ ಒನ್ ಈಸ್ ಇದೆ 17. ಲಿಮಿಟ್ h ಟೆನ್ಸ್ ಟು 0 a ಪ್ಲಸ್ h ಹೋಲ್ ಸ್ಕ್ವೇರ್ ಇಂಟು ಸೈನ್ ಆಫ್ a ಪ್ಲಸ್ h ಮೈನಸ್ a ಸ್ಕ್ವೇರ್ ಇಂಟು ಸೈನ್ a ಡಿವೈಡೆಡ್ ಬೈ h. ನೋಡಿ ಈಗ ಹೆಚ್ಚಿಗೆ ಏನಾದ್ರು 0 ಬರ್ಕೊಂಡೆ ಅಂದರೆ ಇದು a ಸ್ಕ್ವೇರ್ ಇಂಟು ಸೈನ್ ಎ ಆಗುತ್ತೆ, ಮೈನಸ್ a ಸ್ಕ್ವೇರ್ ಇಂಟು ಸೈನ್ ಎರಡು ಕ್ಯಾನ್ಸಲ್ ಆಗ್ಬಿಟ್ಟು 0/0 ಇಂಡಿಟರ್ಮೈಂಡ್ ಫಾರ್ಮ್ ಇದೆ ತಾನೆ. ಡೈರೆಕ್ಟಾಗಿ ನೋಡಿ ಎಲ್ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿದ್ವಿ ಅಂದರೆ a ಪ್ಲಸ್ h ಹೋಲ್ ಸ್ಕ್ವೇರ್. ನೋಡಿ ಮತ್ತೆ ರೂಲ್ ಅಪ್ಲೈ ಮಾಡಬೇಕಾದ್ರೆ ನ್ಯೂಮರೇಟರು ಡಿನಾಮಿನೇಟರ್ ಎರಡನ್ನೂ ಡಿಫ್ರೆನ್ಷಿಯೇಟ್ ಮಾಡ್ಬೇಕು ತಾನೆ. ನೋಡಿ ಇಲ್ಲಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಹೆಚ್ ಮಾಡಬೇಕು. ಯಾಕಂದರೆ ಹೆಚ್ ಟೆನ್ಸ್ ಟು 0 ಇದೆ ಅಲ್ಲ, ಅದಕ್ಕೆ ಇಲ್ಲಿ ಏನು ಟೆನ್ಸ್ ಟು 0 ಇರುತ್ತಾನೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಅಂದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಹೆಚ್ ಮಾಡಿಕೊಂಡೆ ಅಂದರೆ ಇಲ್ಲಿ ಏನು ಬರ್ಬೋದು, ಇದು ಫಸ್ಟ್ ಫಂಕ್ಷನ್ ಇಂಟು a ಪ್ಲಸ್ h ಹೋಲ್ ಸ್ಕ್ವೇರ್ ಇಂಟು ಡಿರವೇಟಿವ್ ಆಫ್ ಸೈನ್ ಅಂತ ಹೇಳಿದ್ರೆ ಕಾಸ್ a ಪ್ಲಸ್ h. ಹೌದಾ. ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಕಾಸ್ a ಪ್ಲಸ್ h ಇಂಟು ಡಿರವೇಟಿವ್ ಆಫ್ ಫಸ್ಟ್ ಫಂಕ್ಷನ್ a ಪ್ಲಸ್ h ಹೋಲ್ ಸ್ಕ್ವೇರ್ ಇನ್ ಡಿಫ್ರೆನ್ಷಿಯೇಷನು 2 ಇಂಟು a ಪ್ಲಸ್ h ಬರ್ತದೆ ಹೋಲ್ ಡಿವೈಡೆಡ್ ಬೈ h ಇಂದು ಡಿಫ್ರೆನ್ಷಿಯೇಷನು 1. ಹೌದಾ. ಈಗ ಹೆಚ್ಚಿಗೆ 0 ಬರ್ಕೊಂಡೆ ಅಂದರೆ ಏನು ಬರ್ಬೋದು, a ಪ್ಲಸ್ 0 ಹೋಲ್ ಸ್ಕ್ವೇರ್ ಇಂಟು ಕಾಸ್ ಆಫ್ a ಪ್ಲಸ್ 0 ಪ್ಲಸ್ ಸೆಕೆಂಡ್ ಫಂಕ್ಷನ್ ಅಂದರೆ ಸೈನ್ ಅಲ್ಲ, ಸೆಕೆಂಡ್ ಫಂಕ್ಷನ್ ಅಂದರೆ ಸೈನ್ ಇದೆ ಅಲ್ಲಿ. ಅದ್ರ ಇಲ್ಲೇನು ಬರುತ್ತೆ, ಸೈನ್ ಆಫ್ a ಪ್ಲಸ್ h ಇಂಟು ಅಂದರೆ a ಪ್ಲಸ್ 0 ಇಂಟು 2 ಇಂಟು a ಪ್ಲಸ್ 0. ಹೌದಾ. ಸಿಂಪ್ಲಿಫೈ ಮಾಡ್ಕೊಳ್ಳಿ ಅಷ್ಟೇ. ಅಂದರೆ a ಸ್ಕ್ವೇರ್ ಇಂಟು ಕಾಸ್ ಆಫ್ a ಪ್ಲಸ್
2a ಇಂಟು ಸೈನ್ ಎ ಬರುತ್ತೆ ಅಷ್ಟೆ. ಗೊತ್ತಾಯ್ತಲ್ಲ, ಅಂದರೆ ಎ ಸ್ಕ್ವೇರ್ ಕಾಸ್ ಎ ಪ್ಲಸ್ 2a ಸೈನ್ ಎ ಅಂದರೆ ಆಪ್ಷನ್ ಸಿ ಬರುತ್ತಲ್ಲ. ಗೊತ್ತಾಯ್ತಲ್ಲ ನೋಡಿ, ನ್ಯೂಮರೇಟರ್ನೇ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು, ಡಿನಾಮಿನೇಟರ್ನೇ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿಕೊಂಡ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 18. ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ 1 + 1/mx ಹೋಲ್ ಪವರ್ ಎಕ್ಸ್ ಈಕ್ವಲ್ ಟು. ನೋಡಿ, ಎಕ್ಸಿಗೆ ಏನಾದ್ರು ಇನ್ಫಿನಿಟಿ ಬರ್ಕೊಂಡೆ ಅಂದರೆ 1/∞ ಅಂದರೆ 0, ಅಂದರೆ ಇದು ಯಾವ ಫಾರ್ಮೇಟಲ್ಲಿದೆ ಅಂದರೆ ಇದು 1/∞ ಫಾರ್ಮೇಟಲ್ಲಿದೆ. ಹೌದಾ? ನೋಡಿ, 1/∞ ಫಾರ್ಮೇಟಲ್ಲಿ ಇತ್ತು ಅಂದರೆ ಡೈರೆಕ್ಟ್ ಫಾರ್ಮುಲಾ ಏನು ಬರಿತಾ ಇದ್ವಿ ಇದನ್ನ, ಇ ಪವರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಮೈನಸ್ 1 ತಾನೆ, ಅಂದರೆ 1 + 1/mx ಮೈನಸ್ 1 ಇಂಟು ಜಿ ಆಫ್ ಎಕ್ಸ್ ಇಂಟು ಎಕ್ಸ್. ಹೌದಾ? ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಇ ಪವರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಮೈನಸ್ 1 ಇಂಟು ಜಿ ಆಫ್ ಎಕ್ಸ್. ಹೌದಾ? ಇಲ್ಲಿಗ +1 -1 ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ, ಇ ಪವರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ 1/mx ಇಂಟು ಎಕ್ಸ್. ಎಕ್ಸು ಕ್ಯಾನ್ಸಲ್ ಆಗಿಬಿಟ್ಟು ಇ ಪವರ್ 1/m ಬರುತ್ತೆ ಅಷ್ಟೆ. ಹೌದಾ? ಅಂದರೆ ಆಪ್ಷನ್ ಎ ಬರುತ್ತೆ. ಆಯ್ತಲ್ಲ ನೋಡಿ, ಇಷ್ಟು ಐಡಿಯಾ ಗೊತ್ತಿರಲಿ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೆಕ್ಸ್ಟ್ ನೋಡಿ, ಕಂಟಿನ್ಯೂಯಸ್ ಫಂಕ್ಷನ್ ಗೊತ್ತಿರಬೇಕು. ನೋಡಿ, ಕಂಟಿನ್ಯೂಯಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಅಂತ ಹೇಳಿದ್ವಿ. ಹೌದಾ? ಇದನ್ನ ಆಲ್ರೆಡಿ ಹೇಳಿದ್ವಿ ನಾವು ಫಾರ್ಮುಲಾನ. ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ ಟು ಎ ಅಂದರೆ ಏನು ಬರ್ಕೊಂಡ್ವಿ ಅಂದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಹೌದಾ? ನೋಡಿ, ಏನಾದರೂ ಸ್ಯಾಟಿಸ್ಫೈ ಆಯಿತು ಅಂದರೆ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಅಂತ ಹೇಳ್ತೀವಿ. ಹೌದಾ? ಅದಕ್ಕೆ ಗೊತ್ತಿರಬೇಕು. ಹಾಗಾದ್ರೆ ನೋಡಿ, ಈಗ ಇಲ್ಲಿ ಟೆನ್ಸ್ ಟು ಎ ಅಂತ ಹೇಳಿದ್ರೆ ಇಲ್ಲಿ ಎ ಇರಲ್ಲ ಅಂತೇಳಿ, ಎ ಆಗಬಾರ್ದು, ಆ ಥರದ್ದು ಬರ್ಕೋಬೇಕು. ಇಲ್ಲಿ ಎಕ್ಸಾಕ್ಟ್ ಎನೇ ಬರಿಬೇಕು. ಹೌದಾ? ಯಾಕಂದರೆ ಈಕ್ವಲ್ ಟು ಎದೊಂದು ವ್ಯಾಲ್ಯೂ ಬರೀಬೇಕು, ಮತ್ತು ಇನ್ನೊಂದು ಈಕ್ವಲ್ ಆಗಿರಲ್ಲ ತಾನೆ, ಅದರದ್ದೊಂದು ಬರ್ಕೋಬೇಕು. ಅದಕ್ಕೆ ಐಡಿಯಾ ಕರೆಕ್ಟಾಗಿ ಗೊತ್ತಿರಬೇಕು ಇಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅಂತೇಳಿ. ಹಾಗೆ ನೋಡಿ, ಇಲ್ಲಿ ಫಸ್ಟು 19th ಪ್ರಾಬ್ಲಮ್ ನೋಡ್ಕೊಳ್ಳಿ, ಈಸಿ ಇದೆ. ಇಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು k into cos x by pi minus 2x when x not equal to pi/2, 3 when x is equal to pi/2. ಹೌದಾ? ಆ್ಯಕ್ಚುಲಿ ಇದು ಪಿ ಯು ಪ್ರಾಬ್ಲಮ್ ಅಷ್ಟೇ. ಸೇಮ್ ಪ್ರಾಬ್ಲಮ್ ಪಿ ಯು ಅಲ್ಲಿ ಮಾಡ್ಕೊಂಡಿದ್ದೀವಿ. ಹೌದಾ? ಐಡಿಯಾ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ಅದು ನೋಡಿ, ಇಲ್ಲಿಗ ಇದನ್ನೇ ಎಲ್ಲ ಸ್ಪೆಲ್ರಲ್ಲಿ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊತೀವಿ. ಇಲ್ಲಿಗ ಯಾವುದೊಳಗೆ ಸ್ಪ್ಲಿಟ್ ಆಗಿರೋದು ಫಂಕ್ಷನ್ ಯಾವ ಪಾಯಿಂಟ್ ಹತ್ರ ಸ್ಪ್ಲಿಟ್ ಆಗಿದೆ ಅಂದರೆ pi/2 ಹತ್ರ ಸ್ಪ್ಲಿಟ್ ಆಗಿದೆ. ಅದಕ್ಕೆ ಇಲ್ಲಿ ಹೇಗೆ ತೊಗೊತೀನಿ ಅಂದರೆ ನೋಡಿ, ಇಲ್ಲಿಗ ಲಿಮಿಟ್ ಎಕ್ಸ್ ಟೆನ್ಸ್ ಟು pi/2 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ pi/2 ಅಂತ ತೊಗೋಬೇಕು. ಅಂದರೆ ಲಿಮಿಟ್ ಟೆನ್ಸ್ ಟು ಅಂತ ಹೇಳಿದ್ರೆ ಎಲ್ಲಿ pi/2 ಇರಲ್ಲ ಅದು ಇಲ್ಲಿಲ್ಲ ತಾನೆ, ಅದಕ್ಕೆ ಅಲ್ಲಿ ಕೆ ಕಾಸ್ ಎಕ್ಸ್ ಬೈ pi minus 2x is equal to pi/2 ಇದ್ದ ವ್ಯಾಲ್ಯೂ 3 ಇದೆ, ಅದಕ್ಕೆ 3. ನೆಕ್ಸ್ಟ್ ನೋಡಿ, ಸೇಮ್ ಲಿಮಿಟ್ ಪ್ರಾಬ್ಲಮ್ ಅಷ್ಟೇ. ನೋಡಿ, ಕಂಟಿನ್ಯೂಯಸ್ ಫಂಕ್ಷನ್ನಲ್ಲಿ ಈ ಥರ ಏನಾದ್ರು ಕೊಟ್ಟರು ಅಂತ ಹೇಳಿದ್ರೆ ಅದನ್ನ ಲಿಮಿಟಿಗೆ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ ಅಷ್ಟೇ. ಹೌದಾ? ನೆಕ್ಸ್ಟ್ ನೋಡಿ, ಕಂಪ್ಲೀಟ್ ಲಿಮಿಟ್ ಪ್ರಾಬ್ಲಮ್ ಇದು. ಡೈರೆಕ್ಟ್ pi/2 ಬರ್ಕೊಂಡೆಲ್ಲ cos 90 ಅಂದರೆ 0/0 ಇಂಡಿಟರ್ಮೈನ್ಡ್ ಫಾರ್ಮ್ ಇದೆ. ಹಾಗೆ ನ್ಯೂಮರೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು, ಡಿನಾಮಿನೇಟರ್ ಕೆ ಇಂಟು ಕಾಸ್ ಎಕ್ಸ್ ಇನ್ ಡಿಫ್ರೆನ್ಷನ್ನು sin x ಬರುತ್ತೆ. pi minus 2x, ಪೈದ ಡಿಫ್ರೆನ್ಷನ್ 0 ಮೈನಸ್ 2 ಬರುತ್ತೆ, ಇಸ್ ಈಕ್ವಲ್ ಟು 3 ಅಲ್ಲ. ಗೊತ್ತಲ್ಲ, ಕೆ ಇಂಟು ಕಾಸ್ ಇನ್ ಡಿಫ್ರೆನ್ಷನ್ ಮೈನಸ್ sin x, ಅದಕ್ಕೆ ಇಲ್ಲಿ ಮೈನಸ್ ಬರುತ್ತೆ, ಡಿವೈಡೆಡ್ ಬೈ ಪೈದ ಡಿಫ್ರೆನ್ಷನ್ 0 ಮೈನಸ್ 2 ಇಂಟು ಎಕ್ಸ್ ಇನ್ ಡಿಫ್ರೆನ್ಷನ್ 1. ನೋಡಿ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು. ಈ pi/2 ಬರ್ಕೊಂಡೆ ಅಂದರೆ
ಕೆ ಇಂಟು ಸೈನ್ ಪೈ ಬೈ 2 ಈಸ್ ಈಕ್ವಲ್ ಟು 3/1. ಸೈನ್ 90 ಡಿಗ್ರಿ ಅಂದರೆ 1 ಅಲ್ಲ. ಕೆ ಇಂಟು 1/2 ಇಸ್ ಈಕ್ವಲ್ ಟು 3. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಕೆ ಈಸ್ ಈಕ್ವಲ್ ಟು 6 ಬರುತ್ತೆ ಅಷ್ಟೇ. ಹೌದಾ? ಅಂದರೆ ಆಪ್ಷನ್ ಬಿ ಬರುತ್ತೆ. ನೋಡಿ, ಇಲ್ಲಿ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಷನ್ ಐಡಿಯಾ ಯೂಸ್ ಮಾಡಿಕೊಂಡು ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಹೌದಾ? ಇದಾಗ ಸೇಮ್ ಟೈಪು ಡೈರೆಕ್ಟಾಗಿ ಬರ್ಕೊಳೋದು ಗೊತ್ತಾಗಬೇಕು ನೋಡಿ. ಯಾಕಂದರೆ ಸಿ ಇ ಟಿಯಲ್ಲೆಲ್ಲ ಕೇಳಿದ್ರು ಅಂದರೆ ಯಾವ ಥರ ಬರ್ಕೊಂಡು ಸಿಂಪ್ಲಿಫೈ ಮಾಡ್ತೀವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕು. ನೋಡಿ, ಇಲ್ಲೂ ಅಷ್ಟೇ. ಈಗ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಆಟ್ ಫಾರ್ ಆಲ್ ಎಕ್ಸ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಸ್ಪ್ಲಿಟ್ ಆಗಿರೋದು ಎಲ್ಲಿ ಅಂದರೆ 2 ಹತ್ರ. ಹಾಗಾದ್ರೆ ಡೈರೆಕ್ಟಾಗಿ ಏನು ಬರೀಬೋದು ಇಲ್ಲಿ? ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಆಗಿರಬಾರ್ದು ತಾನೆ. 2 ಆಗಿರಬಾರ್ದು ಅಂದರೆ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 16x ಪ್ಲಸ್ 20 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್. ಹೌದಾ? ಈಕ್ವಲ್ ಟು 2 ಇದ್ದಾಗ ಕೆ. ನೋಡಿ, ಈಗ ಎಲ್ಲ ಸ್ಪ್ಲಲ್ ರೂಲ್ ಯೂಸ್ ಮಾಡ್ಕೊಂಡು ಕೆ ಕಂಡುಹಿಡಿಬೋದು. ಡೈರೆಕ್ಟಾಗಿ 2 ಬರ್ಕೊಂಡ್ರೆ 0 ಆಗುತ್ತೆ. ಅದು 2 ಕ್ಯೂಬ್ ಅಂದರೆ 8. ಹೌದಾ? 8 ಪ್ಲಸ್ 4 ಅಂದರೆ 12. 12 ಪ್ಲಸ್ 20 ಅಂದರೆ 32. 16 2s ಅಂದರೆ 32. 32 ಮೈನಸ್ 32 ಅಂದರೆ 0/0. ಇಂಡಿಟರ್ಮೈಂಟ್ ಫಾರ್ಮಲ್ಲಿದೆ. ಹೌದಾ? ಅದರಲ್ಲಿ ರೂಲ್ ಅಪ್ಲೈ ಮಾಡಿದೆ ಅಂದರೆ ಇಲ್ಲಿ ಏನು ಬರೀಬೋದು? ಲಿಮಿಟ್ ಎಕ್ಸ್ ಟೆನ್ಸ್ ಟು 2. ನ್ಯೂಮರೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ 3x² ಪ್ಲಸ್ 2x ಮೈನಸ್ 16 ಡಿವೈಡೆಡ್ ಬೈ 2 ಇಂಟು ಎಕ್ಸ್ ಮೈನಸ್ 2. ಹೌದಾ? ಈಸ್ ಈಕ್ವಲ್ ಟು ಕೆ. ಮತ್ತೆ 2 ಬರ್ಕೊಂಡೆ ಅಂದ್ಕೊಳ್ಳಿ. 2 ಸ್ಕ್ವೇರ್ ಅಂದರೆ 4. 4 3s are 12. 12 ಪ್ಲಸ್ 4 ಅಂದರೆ 16. 16 ಮೈನಸ್ 16 ಇಸ್ 0/0. ಮತ್ತೆ ಇಂಡಿಟರ್ಮೈಂಟ್ ಫಾರ್ಮಲ್ಲಿದೆ. ಮತ್ತೊಂದು ಸಲ ಎಲ್ಲ ಸ್ಪ್ಲಲ್ ರೂಲ್ ಅಪ್ಲೈ ಮಾಡೋದು. ಲಿಮಿಟ್ ಎಕ್ಸ್ ಟೆನ್ಸ್ ಟು 2. ನ್ಯೂಮರೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ 6x ಪ್ಲಸ್ 2 ಡಿವೈಡೆಡ್ ಬೈ 2 ಇಂಟು 1 ಈಸ್ ಈಕ್ವಲ್ ಟು ಕೆ. ಈಗ ಎಕ್ಸಿಗೆ 2 ಬರ್ಕೊಂಡೆ ಏನು ಬರ್ಬೋದು? 12 ಪ್ಲಸ್ 2/2 ಈಸ್ ಈಕ್ವಲ್ ಟು ಕೆ. ಅಂದರೆ ಕೆ ಈಸ್ ಈಕ್ವಲ್ ಟು 14/2 ಅಂದರೆ 7 ಬರುತ್ತೆ ಅಷ್ಟೇ. ಅದೊಂದು ಆಪ್ಷನ್ ಎ ಬರುತ್ತೆ. ಗೊತ್ತಾಯ್ತಲ್ಲ? ಹೇಗೆ ನೋಡಿ, ಇಲ್ಲಿ ಯಾವ ಥರ ಮಾಡ್ಕೊತಾ ಇದ್ದೀವಿ ಅಂತೇಳಿ ಐಡಿಯಾ ಕರೆಕ್ಟಾಗಿ ಗೊತ್ತಾಗಬೇಕು. ಈಸಿ ಇದೆ. ಡೈರೆಕ್ಟಾಗಿ ರೂಲ್ ಅಪ್ಲೈ ಮಾಡ್ಕೊಳ್ಳಿ. ಅಲ್ಲಿ ಯಾವುದು ಈಕ್ವಲ್ ಇರಲ್ಲ ಅಂತ ನೋಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಬೇಕು. ಹೌದಾ? ನೆಕ್ಸ್ಟನ್ನು ನೋಡಿ, 21. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು e power 1/x when x not equal to 0, 0 when x equal to 0, then ಅಂತ ಹೇಳಿದ್ದಾರೆ. ನೋಡಿ, ಯಾವ್ದು ಬರುತ್ತೆ ಅಂತೇಳಿ ಚೆಕ್ ಮಾಡ್ಕೋಬೇಕಲ್ಲಿ. ಫಸ್ಟ್ ಆಪ್ಷನ್ ನೋಡಿ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಇ ಅಂತ ಹೇಳಿದ್ದಾರೆ. ಹೌದಾ? ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್. ಹೌದಾ? ಅದು ನೋಡಿ, 0 ಪ್ಲಸ್ ಅಂತ ಹೇಳಿದರೆ 0ಕ್ಕಿಂತ ಜಾಸ್ತಿ ಇರಬೇಕಂದ್ರೆ 0 ಆಗಬಾರ್ದು ತಾನೆ. ಅಂದರೆ ಇದೇ ಬರುತ್ತಲ್ಲ ನೋಡಿ, ಇದು ಬರುತ್ತೆ ಅಂದರೆ ಇಲ್ಲಿ ಏನು ಬರ್ಕೋಬೋದಾಗಿದೆ? ದಟ್ ಇಂಪ್ಲೈಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಇ ಪವರ್ 1/x. ಹೌದಾ? ಅವಾಗ ಇದೇನಾಗ್ಬಿಡುತ್ತೆ? ಇದು ಇ ಪವರ್ 1/0 ಪ್ಲಸ್ ಬರುತ್ತೆ. 0ಕ್ಕಿಂತ ಜಾಸ್ತಿ ಇದೆ ಅಂದರೆ ಪ್ಲಸ್ ಇನ್ಫಿನಿಟಿ ಆಗ್ಬಿಡುತ್ತಾನೆ. ಅದು ಇ ಪವರ್ ಇನ್ಫಿನಿಟಿ ಆಗ್ಬಿಟ್ಟು ಇನ್ಫಿನಿಟಿ ಆಗುತ್ತೆ. ಅಂದರೆ ಇ ಅಂತೂ ಅಲ್ಲ ಇದು. ಈಗ ಆಪ್ಷನ್ ಎ ಬರಲ್ಲ. ನೆಕ್ಸ್ಟ್ ನೋಡಿ, ಆಪ್ಷನ್ ಬಿ ಚೆಕ್ ಮಾಡ್ಕೊತೀನಿ. ಬಿ ಏನಿರೋದು? ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0. ಇದು ಬರಲ್ಲ ತಾನೆ. ಯಾಕಂದರೆ ಜಸ್ಟ್ ಮಾಡ್ಕೊಂಡ್ವಿ. 0 ಪ್ಲಸ್ ಇತ್ತು ಅಂದರೆ ಇನ್ಫಿನಿಟಿ ಬರ್ತದೆ, 0 ಅಂತೂ ಬರಲ್ಲ. ಎಫ್ ಆಫ್ ಎಕ್ಸ್ ಇಸ್ ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 0. ಟ್ರೂ ಆಗುತ್ತೆ ನೋಡಿ ಅಲ್ಲಿ. ಯಾಕಂದರೆ 0 ಪ್ಲಸ್ ಅಂದರೆ ಇದು ಆರ್ ಎಚ್ ಎಲ್ ತಾನೆ. ಇದು ಆರ್ ಎಚ್ ಎಲ್ ಇನ್ಫಿನಿಟಿ ಬರ್ತಾ ಇದೆ ನೋಡಿ. ಈಗ ಎಲ್ ಎಚ್ ಎಲ್ ಏನಾಗುತ್ತೆ ಅಂತೇಳಿ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್ ಅಲ್ಲ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್ ಅಂದರೆ ಇ ಪವರ್ 1/x ಇದೆ.
ಅಂದರೆ ಇ ಪವರ್ ಮೈನಸ್ ಇನ್ಫಿನಿಟಿ ಅಂದರೆ 0. ನೋಡಿ ಎಲ್ ಎಚ್ ಎಲ್ಲು ಮತ್ತು ಆರ್ ಎಚ್ ಎಲ್ ಎರಡು ಬೇರೆ ಬೇರೆ ಬರ್ತಿದೆ ತಾನೆ. ಡೆಫೋ ಇಲ್ಲಿ ಏನಂತ ಗೊತ್ತಾಯಿತು, ಎಲ್ ಎಚ್ ಎಲ್ ಇಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಸ್. ಹೌದಾ? ಅಂದರೆ ಆಪ್ಷನ್ ಸಿ ಬರುತ್ತೆ. ಅದಕ್ಕೆ ನೋಡಿ ಇಂಪಾರ್ಟೆಂಟ್, ನಮಗೆ ಐಡಿಯಾ ಕರೆಕ್ಟಾಗಿ ಗೊತ್ತಿರಲಿ ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ. ಹೌದಾ? ಆಲ್ರೆಡಿ ಇದನ್ನ ಇ ಪವರ್ 1/x ಮತ್ತು ಇ ಪವರ್ ಮೈನಸ್ 1/x ಈ ಥರ ಎಲ್ಲ ಇತ್ತು ಅಂದರೆ ಕೇರ್ಫುಲ್ಲಾಗಿ ಮಾಡ್ಕೋಬೇಕು ಅಂತ ಹೇಳಿದ್ವಿ, ಅದನ್ನು ಯೂಸ್ ಮಾಡಿಕೊಂಡ್ರೆ. ಹೌದಾ? ನೆಕ್ಸ್ಟ್ 22 ಸ್ಟ್ಯಾಂಡರ್ಡ್ ಪ್ರಾಬ್ಲಮು. ಸೇಮ್ ಪ್ರಾಬ್ಲಮ್ ನಾವು ಪಿ ಯು ಅಲ್ಲೂ ಮಾಡ್ಕೊಂಡಿರ್ತೀವಿ, ಗೊತ್ತಿರಬೇಕು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಇಂಟು ಸೈನ್ 1/x ವೆನ್ ಎಕ್ಸ್ ನಾಟ್ ಈಕ್ವಲ್ ಟು 0 ವೆನ್ ಎಕ್ಸ್ ಇಸ್ ಈಕ್ವಲ್ ಟು 0. ದೆನ್ ಎಫ್ ಆಫ್ 0 ಪ್ಲಸ್ನ 1 ಅಂತ ಕೊಟ್ಟಿದ್ದಾರೆ, ಎಫ್ ಆಫ್ 0 ಮೈನಸ್ನ 1 ಅಂತ ಕೊಟ್ಟಿದ್ದಾರೆ. ಎಫ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 0 ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಏನಾಗುತ್ತೆ ಚೆಕ್ ಮಾಡಬೇಕು. ಟೆನ್ಸ್ ಟು 0 ಅಂದರೆ 0 ಆಗಬಾರ್ದು ತಾನೆ. 0 ಆಗಬಾರ್ದು ಅಂದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಂಟು ಸೈನ್ 1/x ಇದೆ. ಅಂದರೆ 0 ಸ್ಕ್ವೇರ್ ಇಂಟು ಸೈನ್ 1/0 ಅಂದರೆ ಇನ್ಫಿನಿಟಿ ಬರುತ್ತೆ. ಹೌದಾ? ಸೈನ್ ಇನ್ಫಿನಿಟಿ ಅಂದರೆ ವ್ಯಾಲ್ಯೂ ಎಲ್ಲಿಂದ ಎಲ್ಲಿ ತನಕ ಬರುತ್ತೆ ಅಂತ ಹೇಳಿದ್ವಿ, -1 to 1. ಹಾಗಾದ್ರೆ 0 ಇಂಟು ಎನಿ ನಂಬರ್ 0 ಆಗಿಬಿಡುತ್ತೆ. ಹೌದಾ? ಇದೇ ವ್ಯಾಲ್ಯೂನ ಎಫ್ ಆಫ್ 0 ಕೊಟ್ಟಿದ್ದಾರಲ್ಲ, ನೋಡಿ ಎಫ್ ಆಫ್ 0 ಅಂದ್ರೂ 0 ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಏನಂತ ಗೊತ್ತಾಯಿತು, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ 0. ಹೌದಾ? ಹಾಗಾದ್ರೆ ಇದೇನಂತ ಬರೀಬೋದು ನಾವು, ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎ ಇತ್ತು ಅಂದರೆ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಟ್ ಎ ಅಂತ ಬರೀತಿದ್ವಿ. ಇಲ್ಲೇನು ಬರೀತೀವಿ, ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಅಟ್ 0. ಹೌದಾ? ಅಂದರೆ ಆಪ್ಷನ್ ಸಿ ಬರುತ್ತೆ. ಮತ್ತು ನೋಡಿ, ಲಿಮಿಟ್ ಆಫ್ ಎ ಫಂಕ್ಷನ್ ಇನ್ ವ್ಯಾಲ್ಯೂನೇ 0 ಬಂದಿದೆ ಅಂದರೆ ಎಲ್ ಎಚ್ ಎಲ್ಲು 0 ಆಗಬೇಕು ಮತ್ತು ಆರ್ ಎಚ್ ಎಲ್ಲು 0 ಆಗಬೇಕು. ಅಂದರೆ ಇಲ್ಲಿಗ ಆರ್ ಎಚ್ ಎಲ್ನ 1 ಅಂತ ಕೊಟ್ಟಿದ್ದಾರೆ, ಎಲ್ ಎಚ್ ಎಲ್ನ 1 ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಎರಡು ತಪ್ಪಾಗುತ್ತದೆ, ಏನೂ ಬರಲ್ಲ ಬಿನೂ ಬರಲ್ಲ. ಆಯ್ತಲ್ಲ? ಇಲ್ಲಿ ಏನಾಗುತ್ತೆ ಅಂದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಬರ್ತಿದೆ ಅಂದರೆ ದಟ್ ಇಂಪ್ಲೈಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸು 0 ಆಗುತ್ತೆ. ಆ್ಯಂಡ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್ ಏನಾಗುತ್ತೆ ಅಂದರೆ 0 ಆಗುತ್ತೆ. ಅಂದರೆ ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಆಗ್ಬಿಡುತ್ತೆ. ಹೌದಾ? ಅದಕ್ಕೆ ಇದು ಗೊತ್ತಿರಬೇಕಷ್ಟೇ. ಇಲ್ಲಿ ಲಿಮಿಟ್ ಆಫ್ ಎ ಫಂಕ್ಷನ್ ಎಕ್ಸಿಸ್ಟ್ ಆಯಿತು ಅಂದರೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎರಡು ಸೇಮ್ ಆಗಲೇಬೇಕು. ಆಯ್ತಲ್ಲ? ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು 23 ಟ್ರೈ ಮಾಡಿ. ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ವೆನ್ x not equal to 1, 2 when x is equal to 1, then ಅಂತ ಹೇಳಿದ್ದಾರೆ. ನೋಡಿ 1 ಹತ್ರ ಸ್ಪ್ಲಿಟ್ ಆಗ್ತಿದೆ ತಾನೆ. 1 ಹತ್ರ ಸ್ಪ್ಲಿಟ್ ಆಗ್ತಿದೆ ಅಂದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 1ನ ಚೆಕ್ ಮಾಡಬೇಕು. ನೋಡಿ ಎಕ್ಸ್ ಟೆನ್ಸ್ ಟು 1 ಅಂದರೆ ಇಲ್ಲಿ ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಕ್ಸ್ ಸ್ಕ್ವಯರ್ ಆಗುತ್ತೆ. ಅಂದರೆ 1 ಸ್ಕ್ವೇರ್ ಅಂದರೆ 1 ಬರ್ತದೆ. ವ್ಯಾಲ್ಯೂ ಆಫ್ ದ ಫಂಕ್ಷನ್ ಏನಾಗ್ಬೋದು, ಈಕ್ವಲ್ ಟು 1 ಇದ್ದಾಗ 2 ಇದೆ. ಒಂದು ವ್ಯಾಲ್ಯೂ 1 ಇದೆ, ಇನ್ನೊಂದು ವ್ಯಾಲ್ಯೂ 2 ಇದೆ. ಅಂದರೆ ಇಲ್ಲಿ ಏನು ಬರೀತೀವಿ, ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ಎಫ್ ಆಫ್ 1. ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 1. ಅಂದರೆ ಆಪ್ಷನ್ ಸಿ ಬರುತ್ತೆ. ಮತ್ತು ನೋಡಿ ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್ ವ್ಯಾಲ್ಯೂ 1 ಬಂದಿದೆ, ಇಲ್ಲಿ 2 ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಏನೂ ಬರಲ್ಲ. ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಹೌದಾ? ಅದಕ್ಕೆ ಆನ್ಸರು ಡಿಸ್ಕಂಟಿನ್ಯೂಸ್ ಬರೀಬೇಕು. ಆಯ್ತಲ್ಲ? ಸೇಮ್ ಐಡಿಯಾ 24 ಅಷ್ಟೇ, ಈಸಿ ಇದೆ. ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ವೆನ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1, ಎಕ್ಸ್ ಪ್ಲಸ್ 5 ವೆನ್ ಎಕ್ಸ್ ಗ್ರೇಟರ್ ದೆನ್ 1, ದೆನ್ ಅಂತ ಹೇಳಿದ್ದಾರೆ. ಸೇಮ್ ಐಡಿಯಾ ಯೂಸ್ ಮಾಡ್ಕೊಳೋದಷ್ಟೇ. 1 ಹತ್ರ ಸ್ಪ್ಲಿಟ್ ಆಗಿದೆ ಅಲ್ಲ, ಎಕ್ಸ್ ಟೆನ್ಸ್ ಟು 1 ಮತ್ತು ಈಕ್ವಲ್ ಟು 1 ಚೆಕ್ ಮಾಡ್ಕೊಂಡ್ರೆ ಆಯಿತು. ಹಾಗೆ ನೋಡಿ ನಾವು ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್ ತೊಗೊತೀನಿ. ಅಂದರೆ ಗ್ರೇಟರ್ ದ್ಯಾನ್ 1 ಇದ್ದಾಗ ಫಂಕ್ಷನ್ ಏನಾಗಿದೆ, ಎಕ್ಸ್ ಪ್ಲಸ್ 5. 1 ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ 1 ಪ್ಲಸ್ 5 ಆಗ್ಬಿಟ್ಟು 6 ಆಗುತ್ತೆ. ಲಿಮಿಟ್
ಎಕ್ಸ್ ಟೆನ್ಸ್ ಟು 1 ಮೈನಸ್ ತೊಗೊತೀನಿ, ಅವಾಗ ಇಲ್ಲಿ ಎಕ್ಸ್ ಸ್ಕ್ವಯರ್ ಇದೆ ಅಂದರೆ ಇದು 1 ಸ್ಕ್ವಯರ್ ಆಗ್ಬಿಟ್ಟು 1 ಆಗುತ್ತೆ. ಹಾಗಾದ್ರೆ ಇಲ್ಲಿ ಏನಂತ ಗೊತ್ತಾಯಿತು, therefore LHL is not equal to RHL. That implies f of x is discontinuous. ಹೌದಾ, ಡೈರೆಕ್ಟಾಗಿ ಬಿ ಬರಿಬೋದು. ಇಲ್ಲಿ ನೋಡಿ, ಇಲ್ಲಿ ಈ ಥರದ್ದು ಇತ್ತು ಅಂದರೆ ಇಂಡಿಟರ್ಮೈನ್ಡ್ ಫಾರ್ಮ್ ಇಲ್ಲ ಅಂತ ಹೇಳಿದ್ರೆ ಈ ಥರ ಏನು ಡೀಟೇಲಾಗಿ ಬರ್ಕೋಬೇಕಂತ ಏನಿಲ್ಲ. ಸಿ ಇ ಟಿಯಲ್ಲಿ ಡೈರೆಕ್ಟಾಗಿ ಬರೀಬೋದು. ನೋಡಿ ಡೈರೆಕ್ಟಾಗಿ ಯಾವ ಥರ ಬರ್ಕೊಂಡಿದ್ರೆ ಎಕ್ಸಿಗೆ ಇಲ್ಲಿ 1 ಬರ್ಕೊಂಬಿಡೋದು. 1 ಸ್ಕ್ವೇರ್ ಅಂದರೆ 1 ಆಯಿತು, 1 + 5 ಅಂದರೆ 6 ಆಯಿತು. ಎರಡು ಬೇರೆ ಬೇರೆ ಬರ್ತಿದೆ ತಾನೇ, ಎರಡು ಬೇರೆ ಬೇರೆ ಬರ್ತಾ ಇದೆ ಅಂತ ಹೇಳಿದ್ರೆ ಡಿಸ್ಕಂಟಿನ್ಯೂಸು. ಎರಡು ವ್ಯಾಲ್ಯೂ ಸೇಮ್ ಬಂತು ಅಂದರೆ ಕಂಟಿನ್ಯೂಸ್ ಅಷ್ಟೇ. ಆಯ್ತಲ್ಲ, ಈ ಐಡಿಯಾನ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಅಂದರೆ ನೋಡಿ ಈಗ 25 ಯಾವ ಥರ ಮಾಡ್ಕೊತೀನಿ ಅಂತ ಹೇಳ್ಬೇಕಾದ್ರೆ, ಇಫ್ f of x is equal to x plus lambda when x less than 3, 4 when x is equal to 3, 3x minus 5 when x greater than 3, ಹೌದಾ, ಈಸ್ ಕಂಟಿನ್ಯೂಸ್ ಅಟ್ x equal to 3 then lambda equal to ಅಂತ ಹೇಳಿದರು. ಹಾಗಾದ್ರೆ ನೋಡಿ ಮೂರು ವ್ಯಾಲ್ಯೂನು ಸೇಮ್ ಆಗಬೇಕಷ್ಟೇ. ಡೈರೆಕ್ಟಾಗಿ ಇಲ್ಲಿ ಏನಾದ್ರು 3 ಬರ್ಕೊಂಡೆ ಅಂದರೆ ಇದು 3 + ಲ್ಯಾಂಬ್ಡಾ, ಇದು 4, ಇದು 3 3 9, 9 - 5 ಅಂದರೆ 4. ಮೂರು ವ್ಯಾಲ್ಯೂನು ಸೇಮ್ ಆಗಬೇಕು ಅಂದರೆ ಇಲ್ಲಿ ಏನು ಬರೀಬೋದು, 3 + ಲ್ಯಾಂಬ್ಡಾ = 4 ಅಂದರೆ ಲ್ಯಾಂಬ್ಡಾ is equal to 1. ಹೌದಾ, ನೋಡಿ ಲಿಮಿಟ್ ಎಲ್ಲ ಬರ್ಕೋಬೇಕಂತೇನಿಲ್ಲ, ಡೈರೆಕ್ಟಾಗಿ ಬರೀತಾ ಹೋಗ್ಬೋದು. ಕಂಟಿನ್ಯೂಯಸ್ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಸ್ಪ್ಲಿಟ್ ಆಗಿರುತ್ತಲ್ಲ ಎಲ್ಲ ವ್ಯಾಲ್ಯೂನು ಸೇಮ್ ಆಗಲೇಬೇಕು. ಅಂದರೆ ಇಲ್ಲಿ ಏನಿರುತ್ತಲ್ಲ ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. 3 ಇದೆ, ಅದೇ ಡೈರೆಕ್ಟಾಗಿ 3 ಬರ್ಕೊಂಡೆ ಅಂದರೆ 3 + ಲ್ಯಾಂಬ್ಡಾ, 3 3 9, 9 - 5 ಅಂದರೆ 4. ನೋಡಿ ಇವೆರಡು ಸೇಮ್ ಆಗಿದೆ, ಇವೆರಡು ಸೇಮ್ ಇರಲೇಬೇಕು. ಅದಕ್ಕೆ 3 + ಲ್ಯಾಂಬ್ಡಾ = 4 ಅಂದರೆ ಲ್ಯಾಂಬ್ಡಾ is equal to 1. ಹೌದಾ, ಡೈರೆಕ್ಟಾಗಿ ಈ ಥರ ಬರ್ಕೊಂಬಿಟ್ಟು ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಆಯ್ತಲ್ಲ, ನೆಕ್ಸ್ಟ್ ಪ್ರಾಬ್ಲಮ್ ಈಸಿ ಇದೆ ನೋಡಿ. ಪ್ರಾಬ್ಲಮ್ ನಂಬರ್ 26. ದ ಫಂಕ್ಷನ್ f of x is equal to 1 - sin x plus cos x divided by 1 + sin x plus cos x, ಹೌದಾ, is not defined at x equal to pi, ಅಂದರೆ x not equal to pi ಇದ್ದಾಗೆ, then the value of f of pi so that function is continuous ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಏನು ಕೇಳಿರೋದು ಅಂದರೆ ನಾವು f of pi is equal to limit x tends to pi 1 - sin x plus cos x divided by 1 + sin x plus cos x, ಇದರ ವ್ಯಾಲ್ಯೂ ಕೇಳಿದ್ದಾರೆ ಅಷ್ಟೇ. ಹೌದಾ, ನೋಡಿ ಆ್ಯಕ್ಚುಲಿ ಸೈನ್ ಪೈ ಅಂದರೆ ವ್ಯಾಲ್ಯೂ ನಮಗೆ ಏನು ಗೊತ್ತಿರೋದು 0, ಕಾಸ್ ಪೈ ಅಂದರೆ -1. ಹೌದಾ, ಹಾಗಾದ್ರೆ ಇದೇನಾಗುತ್ತೆ, ನ್ಯೂಮರೇಟರು 0, ಡಿನಾಮಿನೇಟರು 0. 0/0 ಅಂದರೆ ಇಂಡಿಟರ್ಮೈನ್ಡ್ ಫಾರ್ಮ್ ಇದೆ. ಅದಕ್ಕೆ ನೋಡಿ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡ್ತೀನಿ. ಅಂದರೆ ನ್ಯೂಮರೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿದೆ ಅಂದರೆ ಏನು ಬರ್ಬೋದು, 1 in differentiation 0, sin x in differentiation cos x, cos x in differentiation minus sin x divided by 1 in differentiation 0, sin x in differentiation cos x, cos x in differentiation minus sin x. ಈಗ ಪೈ ಬರ್ಕೊಂಡೆ ಅಂದರೆ minus cos pi minus sin pi by cos pi minus sin pi. ಹೌದಾ, cos pi ಅಂದರೆ ವ್ಯಾಲ್ಯೂ -1 ಗೊತ್ತಿದೆ ಅಲ್ಲ, -1 - 0 by -1 - 0, ಸಾರಿ ಮೈನಸ್ ಆಫ್ -1 ಅಲ್ಲ, ಹಾಗಾದ್ರೆ ಇದೇನಾಗ್ಬೋದು 1/-1 ಆಗ್ಬಿಟ್ಟು ಆನ್ಸರು -1 ಬರುತ್ತೆ. ಅಂದರೆ ಆಪ್ಷನ್ ಸಿ ಬರುತ್ತೆ ಅಷ್ಟೇ. ನೋಡಿ ಕಾಸ್ ಪೈ ಅಂದರೆ -1, ಮೈನಸ್ ಆಫ್ ಮೈನಸ್ ಅಂದರೆ +1/-1 ಆಗ್ಬಿಟ್ಟು ಆನ್ಸರು -1 ಬರುತ್ತೆ. ಹೌದಾ, ನೋಡಿ ಈಸಿ ಇದೆ. ಯಾವ ಥರ ಮಾಡ್ಕೊತಾ ಇದ್ದೀವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೇ. ಅದಕ್ಕೆ ನೋಡಿ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಷನ್ ಸ್ವಲ್ಪ ಐಡಿಯಾ ಗೊತ್ತಿತ್ತು ಅಂದರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೋದು. ಹೌದಾ, ನೋಡಿ ಸೇಮ್ ಪ್ರಾಬ್ಲಮ್ಸ್ ಮತ್ತೊಂದು ಸಲ ಟ್ರೈ ಮಾಡ್ಕೊಳ್ಳಿ, ಅವಾಗ ರೂಲ್ಸ್ ಎಲ್ಲ ಕರೆಕ್ಟಾಗಿ ಪ್ರಾಕ್ಟೀಸ್ ಆಗುತ್ತೆ. ಅದು ಪ್ರಾಕ್ಟೀಸ್ ಆಯಿತು ಅಂದರೆ ಈಸಿಯಾಗಿ ಮಾಡ್ಕೋಬೋದು. ಆಯ್ತಲ್ಲ, ನೋಡಿ ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಬ್ಲಮ್ ನಂಬರ್ 27 ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ.